ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಾಹಿತ್ಯ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲೆಲ್ಲೂ ಕೂಡ ದಸರಾ ಸಂಭ್ರಮ ಮನೆ ಮಾಡಿದೆ. ಈ ದಸರಾ ಹಬ್ಬವನ್ನ ನಾವು ಯಾವಾಗಿನಿಂದ ಆಚರಣೆ ಮಾಡ್ತೀವಿ, ಈ ದಸರಾ ಹಬ್ಬದ ಇತಿಹಾಸ ಏನು ಎಂಬ ವಿಚಾರವಾಗಿ ತಿಳಿಸ್ಕೊಡ್ಲಿಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳಾದ ಬ್ರಹ್ಮಾಂಡ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲಿಗೆ ದಸರಾ ಹಬ್ಬದ ಶುಭಾಶಯಗಳು ನಿಮಗೆ. ಖಂಡಿತ. ಎಲ್ಲರಿಗೂ, ವೀಕ್ಷಕ ಬಾಂಧವರಿಗೆ, ನಿಮಗೆ ಮತ್ತೆಲ್ಲ ಅಶ್ವವೇಗದ ಎಲ್ಲ ವ್ಯವಕರಿಗೆ ವಿಶೇಷವಾಗಿರ್ತಕ್ಕಂಥ ದಸರಾ ಹಬ್ಬದ ನಾಡ ಹಬ್ಬ, ಅಮ್ಮನವರ ಕೃಪಾಶೀರ್ವಾದ ಸದಾಕಾಲದಲ್ಲಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಶುಭಾಶಯಗಳನ್ನು ಕೊಡ್ತೇವೆ. ಗುರುಗಳೇ, ಇನ್ನು ಈ ದಸರಾ ಹಬ್ಬ ಬಂತಂದ್ರೆ ಮೈಸೂರನ್ನ ನೋಡೋದೇ ಒಂದು ರೀತಿಯ ಚಂದ. ಈ ದಸರಾ ಅನ್ನೋದು ಯಾವಾಗಿನಿಂದ ಪ್ರಾರಂಭ ಆಯಿತು ಗುರುಗಳೇ? ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇವತ್ತು ಸಾಧಾರಣವಾಗಿ ಏನು ಹೇಳುತ್ತೆ, ನೀನು ಮೈಸೂರು ದಸರಾ ಅಂತ ಕೇಳ್ತೀಯ. ಮೈಸೂರು ಮಾತ್ರ ದಸರಾ ಆಚರಿಸಲ್ಲ, ಎಷ್ಟೋ ಜನ ದಸರಾ ಆಚರಿಸ್ತಾರೆ. ಈಗ ಸಾಧಾರಣವಾಗಿ ಮೈಸೂರು ದಸರಾಕ್ಕೆ ಮೊದಲು ಶ್ರೀರಂಗಪಟ್ಟಣದಲ್ಲಿ ಮೊಟ್ಟ ಮೊದಲು ದಸರಾ ಪ್ರಾರಂಭ ಆಯಿತು. ಅದಕ್ಕೂ ಮೊದಲು ದಸರಾ ಉತ್ಸವಗಳನ್ನು ಮಾಡ್ತಾ ಇರತಕ್ಕಂಥದ್ದು ಎಲ್ಲಿ ಅಂದರೆ ತಂಜಾವೂರಲ್ಲಿ ಮಾಡ್ತಿದ್ರು. ಅದಕ್ಕೆ ತಂಜಾವೂರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇದ್ದರೆ ಮಹಾರಾಜರೆಲ್ಲ ಒಂದು ಮೆರವಣಿಗೆ ಹೋದ್ರೇ ಸಾಕು, ಭಾಳ ಚೆನ್ನಾಗಿ ಅವ್ರನ್ನ ನೋಡ್ತಾ ಇದ್ದಾನೆ ಆ ವೈಭವವನ್ನು ಯಾರು ನೋಡ್ತಾರೆ, ಮಹಾರಾಜರ ವೈಭವವನ್ನು, ಆದರೆ ದಸರಾ ಆಚರಣೆ. ದಸರಾ ಅಂತಕ್ಕಂಥದ್ದು 10 ದಿವಸ ನವರಾತ್ರಿಯ ಪ್ರಯುಕ್ತವಾಗಿ ಬರುತ್ತೆ. ಈಗ ಶಿವನಿಗೆ ಒಂದು ರಾತ್ರಿ ಆದರೆ ಅಮ್ಮನವರಿಗೆ 9 ನವರಾತ್ರಿ. ಈ ಸಲ ಏನಾಗೋಗಿದೆ, ವಿಜಯದಶಮಿಯಲ್ಲಿ ನಮ್ಮಲ್ಲಿ 11 ದಿವಸ ಆಗೋಯ್ತು. ಈ ಸಲ ದಸರಾ ಮಹೋತ್ಸವಕ್ಕೆ 2 ಪಂಚಮಿ ಬಂದುಬಿಡ್ತು, ಒಂದು ಸೃಷ್ಟಿ ಎಕ್ಸ್ಟ್ರಾ ಬಂದುಬಿಡ್ತು. ಸಾಧಾರಣವಾಗಿ ಈ ದಸರಾ ಮಹೋತ್ಸವದಲ್ಲಿ 3 ದಿವಸ ಮಹಾಕಾಳಿ ಆಗಿರ್ತಾಳೆ, 3 ದಿವಸ ಮಹಾಲಕ್ಷ್ಮಿ ಆಗ್ತಾಳೆ, 3 ದಿವಸ ಮಹಾಸರಸ್ವತಿ ಆಗ್ತಾಳೆ. ಮಧ್ಯದಲ್ಲಿ ಮಹಾಸರಸ್ವತಿ ಆಗ್ತಾಳೆ. ವಾಣಿ ಕಮಲ ಜಾತರಮಣಿ ವೀಣಪಾಣಿ ಪಾಹಿ ಮಾಮ ಅಂತ ಹೇಳ್ತೀವಿ. ಸೊ ಇದರಿಂದ ಈ ದಸರಾ ಮಹೋತ್ಸವದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗೆ 3 ಜನಕ್ಕೆ ಶಕ್ತಿ ಇರಲ್ಲ. ಈ ಶಕ್ತಿ ಇಲ್ಲದಿದ್ದಾಗ ಏನಾಗುತ್ತೆ, ಆ ಶಕ್ತಿಯನ್ನು ತುಂಬೋ ಹಬ್ಬನೇ ಎಲ್ಲ ಹೆಣ್ಣು ಮಕ್ಕಳು ಕುಂಕುಮಾರ್ಚನೆಯನ್ನು ಮಾಡಿ ಅವರವರ ಸಂಪ್ರದಾಯ ಪದ್ಧತಿಗಳನ್ನು ಆಚರಣೆ ಮಾಡ್ಕೊಳ್ಳೋಕೆ ಶುರುವಾಗಿತ್ತು. ಈ ಸಂಪ್ರದಾಯ ಪದ್ಧತಿ ಆಯಿತು, ಪದ್ಧತಿ ಆಚರಣೆ ಆಯಿತು, ಆಚರಣೆ ಹಬ್ಬ ಆಯಿತು. ಹೀಗೆ ಮಾಡ್ಕೊಂಡ್ರೆ ಹೊತ್ತು ಹಬ್ಬ ಅಂತ ಎಲ್ಲೂ ಶಾಸ್ತ್ರ ಇಲ್ಲ. ಈ ನವರಾತ್ರಿ ಅನ್ನೋದು ಯಾರ ಮನೆಯಲ್ಲಿ ಅಂದರೆ ಕೆಲವ್ರ ಮನೇಲಿ ಮಾತ್ರ ಮಾಡ್ತಿದ್ರು, ಬ್ರಾಹ್ಮಣರ ಕುಟುಂಬ ಮಾತ್ರ ಮಾಡ್ತಾಯಿದ್ರು, ಎಲ್ಲರ ಮನೆ ಮಾಡ್ತಿರಲಿಲ್ಲ. ಅದರಲ್ಲಿ ಪಟ್ಟದ ಗೊಂಬೆ ಅಂತ ಕೂಡಿಸ್ಬೇಕು. ಪಟ್ಟದ ಗೊಂಬೆ ಅಂತ ಕೂಡಿದಾಗ ಲಕ್ಷ್ಮೀನಾರಾಯಣ ಕೃಪಾಶೀರ್ವಾದ ಸಿದ್ಧಿರಸ್ತು. ಸೊ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ. ಅವಳನ್ನೇನು ಮಾಡೋದು, ಲಕ್ಷ್ಮೀಕಾಂತಂ ಕಮಲಯನಂ ಯೋಗಿ ಹೃದಯಾನ ಗಮ್ಯಂ ಅಂತ. ಯೋಗಿ ಹೃದಯಾನ ಗಮ್ಯದಲ್ಲಿ ಲಕ್ಷ್ಮೀಕಾಂತನಾಗಿರ್ತಕ್ಕಂಥ ಶ್ರೀನಿವಾಸನು ಮಹಾಲಕ್ಷ್ಮಿ ಇಬ್ಬರು ಸೇರ್ಕೊಂಡು ಕೂತ್ಕೊಳ್ತಿದ್ರು. ಭಾಳ ಸಂತೋಷ ಅಂಥೇಳಿ ಅವರಿಬ್ಬರನ್ನ ಪಟ್ಟದ ಗೊಂಬೆ ಕೂಡಿಸೋದು. ಅದರಲ್ಲಿ ಸಾಗೋಣಿ ಮರದಲ್ಲಿ ಮಾಡೋರು, ಇಲ್ಲ ರೋಸ್ ವುಡ್ಡಲ್ಲಿ ಮಾಡೋರು, ಇಲ್ಲದೇ ಇದ್ದರೆ ಟೀಕ್ ವುಡ್ಡಲ್ಲಿ ಮಾಡಿಕೊಂಡು ಆ ವಿಗ್ರಹಗಳನ್ನ 2 ಪಟ್ಟದ ಗೊಂಬೆಗಳನ್ನ ಮಾಡೋರು. ಈ ಪಟ್ಟದ ಗೊಂಬೆ ಮೊದಲು ಪಂಚಲೋಹದಲ್ಲೂ ಮಾಡ್ತಾಯಿದ್ರು, ಕೆಲವ್ರ ಮನೇಲಿ ಪುಟ್ಟದಾಗಿ ಬೆಳ್ಳಿಯಿಂದಲೂ ಇಟ್ಕೊಳ್ತಿದ್ರು ಯಥಾಶಕ್ತಿ. ಆ ಪೂಜೆ ಮಾಡುವಾಗ ಸಪ್ತಮಾತೃಕೆ ಪೂಜೆಯನ್ನು ಮಾಡಬೇಕು. ಅದಕ್ಕೆ ಸಪ್ತಶತಿಯನ್ನು ಓದ್ತಕ್ಕಂಥದ್ದು ಈ ನವರಾತ್ರಿಯಲ್ಲಿ ಮಾಡೋದು. ಅದಕ್ಕೆ ಬೊಂಬೆಗಳನ್ನು ಇಡೋವಂತಹ ಪದ್ಧತಿಯನ್ನು 7 ಮೆಟ್ಟಲು ಅಂತ ಮಾಡ್ಕೊಳ್ಳೋರು. ಆ 7 ಮೆಟ್ಟಲು ಮೇಲ್ಗಡೆ ಇರೋ ಲಕ್ಷ್ಮೀನಾರಾಯಣ, ಸೊ ಶ್ರೀನಿವಾಸನ ದರ್ಶನವನ್ನು ಒಂದೊಂದು ಮೆಟ್ಟಲಲ್ಲಿ ನಿನ್ನ ಜೀವನ ಹೇಗೆ ಹೋಗ್ತೀಯ ಅಂತ 7 ಡೇಸ್ ಅಂತ ಕರೆಯೋದು. 7 is heaven ಅಂತ ಕರೆಯೋರು. ಸೊ ಕೆಳಗಡೆಯಿಂದ ಮೇಲೆ ಹತ್ಕೊಂಡು ಹೋದಾಗ ಆ ಮೇಲ್ಗಡೆ ಶ್ರೀನಿವಾಸನ ಪಾದವನ್ನು ನೀವು ಸೇರ್ತೀಯ, ಲಕ್ಷ್ಮೀನಾರಾಯಣ ಪಾದವನ್ನು ಸೇರ್ತೀಯ ಅಂತ. ಹೇಗೆ ಅಂದರೆ ಬ್ರಹ್ಮಲೋಕ, ಅದಾದಮೇಲೆ ಶಿವಲೋಕ, ಕೊನೆಗಿರ್ತಕ್ಕಂಥ ವಿಷ್ಣು ಲೋಕಕ್ಕೆ ಹೋಗೋದು. ಸೊ ಪ್ರಾರ್ಥನೆ ಕೆಳಗಡೆಯಿಂದ ಮಾಡ್ಕೊಂಡಾಗ ವಾತಾವರಣ ಹೆಂಗೆ ಅಂತ, ಒಂದು ಬಡ ಕುಟುಂಬ ಹೆಂಗಿರುತ್ತೆ, ಸೊ ಏನು ಮಾಡೋರು, ಒಂದು ಗುಡಿಸ್ಲು ಹಾಕ್ಬಿಟ್ಟು ಆ ಬಡ ಕುಟುಂಬದೆಲ್ಲ ಹೆಂಗಿದೆ ಅಂತ ಬೊಂಬೆಗಳು ಇಡೋದು. ಸಾಹುಕಾರ ಮನೆ ಕುಟುಂಬ ಅದರದ್ದು ಹೆಂಗಿಟ್ಟಿರೋದು ವ್ಯವಸ್ಥೆ. ಅದಾದಮೇಲೆ ವ್ಯವಹಾರದಲ್ಲಿ ಒಂದು ಚಟಿಯಾರಪ್ಪ ಅಂತ ಗುಂಡಾಗಿರ್ತಕ್ಕಂಥ ಗಂಡ ಹೆಂಡ್ತಿನ ಕೂಡಿಸ್ಬಿಟ್ಟು ಅವ್ರು ಏನೇನು ವ್ಯಾಪಾರ ಮಾಡೋದು, ವ್ಯಾಪಾರಸ್ಥರೆಲ್ಲ ಮಾಡ್ಕೊಳ್ಳೋರು. ಇದು ಲೌಕಿಕವಾಗಿರ್ತಕ್ಕಂಥ. ಈ ಲೋಕಕ್ಕೆ ಜಗತ್ತಿದ ಆದಮೇಲೆ ಏನು ಮಾಡೋದು, ಆಧ್ಯಾತ್ಮಿಕ ಶುರು ಮಾಡೋದು. ಸೊ ಅದರಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞೆ, ಸಹಸ್ರ 7 ಷಟ್ಚಕ್ರ ಉಪಾಸನೆಯನ್ನು ಮಾಡೋದು. ಸೊ ಮೂಲಾಧಾರದಿಂದ ಸಹಸ್ರಾರ್ಧವರೆಗೂ ಒಬ್ಬ ಮನುಷ್ಯನ ಜೀವನ ಹೆಂಗೆ ಟರ್ನ್ ಆಗುತ್ತೆ ಅನ್ನೋ ಸಪ್ತಶತಿ. ಸೊ 7 ಜನ ಸಪ್ತಮಾತೆಗಳು, ಶತಿ ಅಂದರೆ 100, ಸಪ್ತ ಅಂದರೆ 7 ಜನ. ಸೊ 7 ಜನ ಮಾತೆಯರು ತನ್ನ ತಾಯಿನ ಶಕ್ತಿಯನ್ನು ತುಂಬೋಕ್ಕೆ ಒಂದೊಂದು ಶತಿಯನ್ನು ಹಾಡಿರ್ತಾರೆ. ಸೊ ಒಬ್ಬೊಬ್ಬಳು 100 ಶ್ಲೋಕವನ್ನು ಹಾಡಿ ಜಗನ್ಮಾತೆನ ಒಪ್ಪಿಸ್ತಾಳೆ. ಸೊ 7 ಜನ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತ ಹೇಳಿ ವ್ಯವಸ್ಥೆ. ಕೊನೆಯದಾಗಿರ್ತಕ್ಕಂಥ ಅಮ್ಮನವ್ರನ್ನ ಶಕ್ತಿ ತುಂಬಿ ಜಗನ್ಮಾತೆ ಭಾಳ ಸಂತೋಷ, ನೀನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಜನಕ್ಕೆ ತಾಯಾಗಿರೋಳು, ನಿನಗೆ ಶಕ್ತಿಯನ್ನು ತುಂಬತಕ್ಕಂಥ ಈ ಹಬ್ಬವನ್ನು ಆಚರಣೆ ಮಾಡೋಣ. ಆಚರಣೆನ ಸಂಸ್ಕಾರ ಆಯಿತು, ಸಂಸ್ಕಾರ ಹಬ್ಬ ಆಯಿತು. ಸೊ ಹಬ್ಬ ನಮ್ಮಲ್ಲಿ ಮಾತ್ರ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ, ವೈಭವನ ಎಲ್ಲಾದರೂ ತೋರಿಸೋಣ. ಸೊ ಆಗೇನು ಮಾಡಿದ್ರು, ಪಕ್ಕದ ಮನೆ ಅಕ್ಕದ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರೆದು ಆ ಬೊಂಬೆಗಳನ್ನ ತೋರಿಸಿ
ಭಾಳ ಸಂತೋಷ, ಬೊಂಬೆಗಳು ನೋಡೋಕ್ಕೆ ಬನ್ನಿ. ಏನು ಅಂದರೆ ಬೆಳಗ್ಗೆ ಹೊತ್ತು ಒಂದು ನೈವೇದ್ಯ ಮಾಡಿದ್ರೆ ಮನೆಯವ್ರಿಗೆ ಮಾತ್ರ, ಸಾಯಂಕಾಲ ನೈವೇದ್ಯ ಮಾಡಿದ್ರೆ ಸಣ್ಣ ಮಕ್ಕಳಿಗೆ ಹಂಚಬೇಕು ಅಂತ ಹೇಳುತ್ತೆ. ಎಷ್ಟು ವೃದ್ಧಾಪ್ಯದಲ್ಲಿ ಇರ್ತಾರೋ, ಯಾರು ಸಣ್ಣ ಸಣ್ಣ ಮಕ್ಕಳು ಇರ್ತಾರೋ ಅವ್ರನ್ನ ಕರೆದು ಹಂಚಿದಾಗ ಓಹೋ ಫಸ್ಟ್ ಕ್ಲಾಸಾಗಿ ಎಲ್ಲರ ಮನೆಗೆ ಹೋಗಿ ಬರ್ತಿತ್ತು. ಸೊ ನಾವೆಲ್ಲ ಹುಡುಗರಾಗಿದ್ದಾಗ ಹೋಗಿ ಬರ್ತಾ ಇದ್ದಿದ್ದು ಒಂದು ಕ್ರಮ ಏನಿತ್ತು, ಆ ಕಾಲದಿಂದ ಹಬ್ಬ ಬರ್ತಾ ಹೋಗ್ತು. ಇದನ್ನು ಒಂದು ಹಬ್ಬನ ನಾಡ ವೈಭವ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಅಮ್ಮನವ್ರು ಉತ್ಸವ ಮಾಡಬೇಕು ಅಂತ ಹೇಳಿದ್ರು. ಸೊ ಮೊಟ್ಟ ಮೊದಲು ಮಹಾರಾಜರ ವೈಭವವನ್ನೇ ಜನ ನೋಡ್ತಾ ಇದ್ದಿದ್ದು, ದೇವಿ ವೈಭವ ಇರ್ತಿರಲಿಲ್ಲ. ಸೊ ಜಯಚಾಮರಾಜರ ಒಡೆಯ ಅಂದರೆ ಲಾಸ್ಟ್ ಕೂತಿದ್ದು ಅಂಬಾರಿ ಮೇಲೆ. ಸೊ ಅವರು ಕೂತು ಶ್ರೀರಂಗಪಟ್ಟಣದ ರಂಗನಾಥನ ದರ್ಶನಕ್ಕೆ ಬರ್ತಾರೆ. ಆ ವೈಭವ ಅವ್ರು ಬಂದಾಗ ಈಗ ಏನು ಎಸ್ಕಾರ್ಟ್ ಅಂತ್ಯ, ಪ್ರೋಟೋಕಾಲ್ ಅಂತ್ಯ, ಚೀಫ್ ಮಿನಿಸ್ಟ್ರಿಗೆ ಪ್ರೈಮ್ ಮಿನಿಸ್ಟ್ರಿಗೆ ಅಂತ್ಯ ಝೈ ಅಂತ ಕಾರ್ಗಳಲ್ಲಿ ಬಂದ್ಬಿಡ್ತಾರೆ. ಆ ಕಾಲದಲ್ಲಿ ಹಂಗಿರಲಿಲ್ಲ. ಒಂದು ಕುದುರೆಗಳು ಫಸ್ಟ್ ಬರೋದು, ಆಮೇಲೆ ನಡ್ಕೊಂಬರ್ತಕ್ಕಂಥ ಸಾಲು, ಅದಾದಮೇಲೆ ನಾಟ್ಯ ಸಾಲು, ಅದಾದಮೇಲೆ ಆನೆಗಳ ಸಾಲು, ಆಮೇಲೆ ಒಂಟೆಗಳ ಸಾಲು, ಇವರು ಒಂದೆಲ್ಲ ಸಾಲು ಬಂದ ಮೇಲೆ ಆಮೇಲೆ ಇರ್ತಕ್ಕಂಥ ಅದೆಲ್ಲ ನೃತ್ಯಗಾತಿಗಳೆಲ್ಲ ಬಂದ ಮೇಲೆ ಆಮೇಲೆ ಕಲಾ ಕೌಸ್ತುಭಗಳು ಈ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ಅವ್ರದ್ದೆಲ್ಲ ಕಲೆಗಳನ್ನೆಲ್ಲ ತೋರಿಸ್ಕೊಂಡು ಕೊನೆಗೆ ಮಹಾರಾಜರನ್ನ ಸ್ವಾಗತ. ಬಂದರು ಅಂಬಾರಿ ಮೇಲೆ. ಸೊ ಅಂಬಾರಿ ಮೇಲೆ ಮಹಾರಾಜರು ಬಂದು ಇಳಿದೇ ವೈಭವ. ಈ ವೈಭವನ ಮಾಡಿಕೊಂಡಾಗ ರಾಜ ಮಹಾರಾಜರು ಮಾಡಿದ್ದ ಮೇಲೆ ಅವ್ರೇನು ಮಾಡಿಬಿಟ್ರು, ಇನ್ಮೇಲೆ ನಾನು ಕೂತ್ಕೊಳ್ಳೋದು ಬೇಡ, ಇಂಥ ಒಂದು ವಿಕ್ರಮಾದಿತ್ಯನ ಪೀಠವನ್ನು ಮೈಸೂರಲ್ಲಿ ಮೈಸೂರು ಸ್ಟೇಟ್ ಅಂತಿತ್ತು. ಆಮೇಲೆ ಜಯಚಾಮರಾಜ ಒಡೆಯಂದ್ರೆ ವಾಸ್ ದಿ ಫಸ್ಟ್ ಗವರ್ನರ್ ಆಫ್ ಸೌತ್ ಇಂಡಿಯಾಗೆ ಪೂರ್ತಿ ಮೆಡ್ರಾಸ್ ಸ್ಟೇಟ್ ಅಂತಿತ್ತು. ಆವಾಗ ಅವರೇ ಫಸ್ಟ್ ಗವರ್ನರ್ ಆಗ್ತಾರೆ. ಆಗ ಅವರು ಕೂತ್ಕೊಂಡಿರ್ತಕ್ಕಂಥ ಪದವಿನ ಬಿಟ್ಟು ಇನ್ನು ಮೇಲೆ ಚಾಮುಂಡೇಶ್ವರಿ ಕೂತ್ಕೊಳ್ಳಿ, ಫಸ್ಟ್ ಅವ್ರು ಕೂತ್ಕೊಳ್ಳೋರು, ಅವ್ರ ಹಿಂದೆ ದಿವಾನರು ಕೂತ್ಕೊಳ್ತಿದ್ರು. ಅದಾದಮೇಲಿಂದ ಪದ್ಧತಿ ಏನಾಯಿತು, ಎಲ್ಲ ಪಂಡಿತರೆಲ್ಲ ಹೇಳ್ಕೊಂಡು ಮಾಡಾಗ ಯಾರನ್ನ ಕೂಡ್ಸೋಣ, ಸೊ ನಿಮ್ಮ ಕುಲದೇವಿಯಾಗಿರ್ತಕ್ಕಂಥ ಚಾಮುಂಡೇಶ್ವರಿನ ಕೂಡ್ಸೋಣ ಅಂತ. ಸರಿ, ಅವಾಗೇನು ಮಾಡೋರು, ಒಂದು ಕಾಳಬೇರ ವಿಗ್ರಹನೋ ಒಂದು ಮಹಾಗಣಪತಿಯನ್ನು, ಅದಾದ ಮೇಲೆ ಚಾಮುಂಡೇಶ್ವರಿ 3 ಜನ ವಿಗ್ರಹನ ಕೂಡಿಸೋರು. ಆ ಕೂಡಿಸಿ ಒಂದು ವಿಶೇಷ ಪುಟ್ಟ ಸ್ಫಟಿಕದ ಲಿಂಗ ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಅಮ್ಮನವ್ರ ಮುಂದೆ ಇಡೋರು. ಶಕ್ತಿ ಅದು, ಯಾಕೆಂದರೆ ಆ ವಿಗ್ರಹನ ಮೊದಲು ಮರದಲ್ಲೇ ಇರ್ತಿತ್ತು. ಮರದ ವಿಗ್ರಹ ಆದ ಮೇಲಿಂದ ಪಂಚಲೋಹ ಇತ್ತೀಚೆಗೆ ಮಾಡ್ಕೊಂಡಿರೋದು. ಮೊದಲು ಮರದ ವಿಗ್ರಹನೇ ಇರ್ತಿತ್ತು, ಚಿನ್ನದ ಅಂಬಾರಿ ಒಳಗೆ ಕೂತ್ಕೊಂಡು. ಸೊ ಈ ವೈಭವನ ಫಸ್ಟು ದಸರಾ ಆಚರಣೆ ಮಾಡಿದ್ದು ನಮ್ಮ ಶ್ರೀರಂಗಪಟ್ಟಣದ. ಅದಕ್ಕೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಸೊ ಆ ನವರಾತ್ರಿ ವೈಭವವನ್ನು ನೋಡಿ ತದನಂತರ ಇಲ್ಲಿ ಬೇಡ ಮೈಸೂರಲ್ಲೇ ಮಾಡ್ಕೊಳ್ಳೋಣ ಅಂತ ಮಹಾರಾಜರು ಶಿಫ್ಟ್ ಆದಮೇಲೆ ಮೈಸೂರಲ್ಲಿ ವೈಭವಗಳು ಸ್ಟಾರ್ಟ್ ಮಾಡೋದು. ಸೊ ಇನ್ನೇನು ಇವತ್ತು ದಸರಾ ಅಂತ ಏನಂತಿದೆ, ಆ ನಾಡ ವೈಭವ ಹಬ್ಬಕ್ಕೆ ಇದೆಲ್ಲ ಒಂದು ಸಾಕ್ಷಿಭೂತ. ಗುರುಗಳೇನು ನವರಾತ್ರಿಯ ಆಚರಣೆ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ನವರಾತ್ರಿ ಅಂದ ತಕ್ಷಣ ನವದುರ್ಗಿಯರ ಆರಾಧನೆಯನ್ನು ಮಾಡಲಾಗುತ್ತೆ. ಒಂದೊಂದು ದಿನವೂ ಕೂಡ ಒಂದೊಂದು ದುರ್ಗೆಗೆ ಅಂತ ಮೀಸಲಿಡಲಾಗುತ್ತೆ. ಆ ನವದುರ್ಗಿಯರ ಆರಾಧನೆಯನ್ನು ನಾವು ಯಾವ ರೀತಿ ಮಾಡಬೇಕಾಗುತ್ತೆ ಗುರುಗಳೇ? ಸಾಧಾರಣವಾಗಿ ನವದುರ್ಗೆ ಆರಾಧನೆ ಅಂತ ಇರಲಿಲ್ಲ. ಈ ಮಹಾಕಾಳಿ 3 ಅವತಾರಗಳನ್ನ ತೆಗಿತಾಳೆ. ಅವಳೇನು ಮಾಡ್ತಾಳೆ, ರೌದ್ರವಾಗಿರ್ತಕ್ಕಂಥವಳು, ಸೌಮ್ಯವಾಗಿರ್ತಕ್ಕಂಥವಳು, ಪರಿವರ್ತನೆ ಆಗ್ತಕ್ಕಂಥವಳು. ಈ ರೌದ್ರವಾಗಿರೋಳು ರಕ್ತಕಾಳಿ ಅಂತ ಕರಿತೀವಿ, ಸ್ಮಶಾನದಲ್ಲಿರ್ತಕ್ಕಂಥವಳು. ಸೌಮ್ಯವಾಗಿ ಬರ್ತಕ್ಕಂಥ ಸಮಯದಲ್ಲಿ ಅವಳು ಕೂತ್ಕೊಳ್ಳೋಕಂಬೋದು ನಿಂತಿರ್ತಕ್ಕಂಥ ಕಾಳಿ. ಸೌಮ್ಯ ಅಂದರೆ ಈಶ್ವರನ ಹಾಕಿ ತುಳಿದಿರ್ತಾಳೆ, ತನ್ನ ಗಂಡನ್ನೇ ತುಳಿದು ಬಿಡ್ತಾಳೆ. ಅಯ್ಯೋ ತುಳಿದು ಬಿಟ್ನಲ್ಲ ಅಂತ ನಾಲ್ಗೆ ಕಚ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅವಳು ವಿಶೇಷವಾಗಿ ಸೌಮ್ಯವಾಗಿರ್ತಕ್ಕಂಥ ಸಮಯ ಬರ್ತಾಳೆ. ತದನಂತರ ಪೀಠಾರೋಹಣ ಮಾಡಿಕೊಂಡು ಕೂತ್ಕೊಳ್ತಕ್ಕಂಥ ಕಾಳಿ. ಸೊ ಕಾಳಿ ನಿಂತಿದ್ದಾಗ ರೌದ್ರ ರಕ್ತಾವರಣದಲ್ಲಿದ್ದಾಗ, ಆಮೇಲೆ ಸೌಮ್ಯಕ್ಕೆ ತಿರುಗಿದಾಗ ಪರಮೇಶ್ವರನ ಮೇಲೆ ಬಲಿಪೀಠನ ಕೂತ್ಕೊಂಡಂಗೆ. ಯಾವತ್ತೂ ಈಶ್ವರನ ಮೇಲೆ ತುಳಿದು ಅಂದರೆ ಅದನ್ನು ಮಂಗಳ ಪೀಠ ಸ್ಥಿತಿ ಅಂತ ಕರೀತಾರೆ. ಅದೇ ಲಲಿತಾ ತ್ರಿಪುರ ಸುಂದರಿ ಪೀಠ ಮಾಡಿಕೊಂಡ್ರು ಗಂಡನ ಮೇಲೆ ಕೂತ್ಕೊಳ್ಳೋದು, ಮಂಗಳ ಪೀಠನೇ ಈಶ್ವರ ಅಂತ. ಸೊ ಅವಳು ಕೂತ್ಕೊಂಡ್ತಕ್ಕಂಥ ಪೀಠ 3 ಪೀಠಗಳು ಮಾಡ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಇವ್ರಿಗೆ ಶಕ್ತಿ ಇಲ್ಲದೆ ಇರತಕ್ಕಂಥ ಈ 3 ಜನ ನವದುರ್ಗೆಯರನ್ನ ಆಚರಿಸ್ಕೊಳ್ಳೋದು ಹೇಗೆ ಅಂತ. ಸೊ ಒಂದೊಂದಾಗಿ ಆಚರಿಸ್ಕೋಬೇಕು. ಆಗೇನು ಮಾಡ್ತಾರೆ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧದಾತ್ರಿ, ನಮೋಸ್ತುತೆ ಅಂತ ನಮಸ್ಕಾರ ಮಾಡ್ಕೊಳ್ಳೋದು. ಸೊ ಶೈಲಪುತ್ರಿ ಆಗಿರ್ತಕ್ಕಂಥವಳಗಿಂದ ಇವಳು ಒಂದೊಂದು ಅವತಾರದಲ್ಲಿ ಪಾರ್ವತಿ ಈಶ್ವರನ ಮದುವೆ ಆಗೋಕ್ಕೆ ಮೊದಲು ಯಾವ್ಯಾವ ಅವತಾರದಲ್ಲಿ ಭೂಮಿಗೆ ಬಂದ್ಬಿಡ್ತಾಳೆ ವಾಪಸ್ಸು, ಯಾವಾಗ ಕೋಪಿಸ್ಕೊಂಡ್ಬಿಡ್ತಾಳೆ, ಯಾರಿಗೆ ಮತ್ತೆ ಹುಟ್ಟುತ್ತಾಳೆ, ಅದಾದ ಮೇಲೆ ಹುಟ್ಟಿದಾಗ ಆ ಅವತಾರದಲ್ಲಿ ಏನನ್ನ ಜನಗಳಿಗೆ ಕೊಟ್ಟಿರ್ತಾಳೆ. ಈಗ ಉಷ್ಟಿ ಮಾತಾ ಅಂತ ಸಾಧಾರಣವಾಗಿ ಕಾಶಿ ಕ್ಷೇತ್ರದಲ್ಲಿದೆ. ಉಷ್ಟಿ ಮಾತ್ರ ಎಂಜಲು ಅಂತಕ್ಕಂಥದ್ದು. ಎಂಜಲನ್ನು ನೈವೇದ್ಯವನ್ನೇ ಮಾಡಿ ಅಮ್ಮನವ್ರು ಕೊಡ್ತಾ ಇದ್ದಿದ್ದು. ಆಗ ಅವ್ರು ಏನು ಮಾಡ್ತಾರೆ, ಈ ಕಾಡು ಮನುಷ್ಯರೆಲ್ಲ ಬಂದಿರ್ತಾರೆ. ಆ ಕಾಡು ಜನಾಂಗಗಳು ಅವ್ರ ಮನೇಲಿ ಅಂದರೆ ಏನು ಊಟ ಗತಿ ಇರಲ್ಲ. ಸೊ ಹಣ್ಣುಗಳನ್ನು ಯಾರಿಗಾದ್ರೂ ಕೊಡೋಕ್ಕೆ ಬದಲು ಚೆನ್ನಾಗಿದೆಯಾ ಇಲ್ವ ಅಂತ ತಿಂದ್ಬಿಟ್ಟು ನೋಡೋದು. ಇದನ್ನು ರಾಮಚಂದ್ರನಿಗೂ ಶಬರಿ ಹೇಗೆ ಮಾಡ್ತಾಳೆ, ತಿಂದ್ಬಿಟ್ಟು ನೋಡ್ಬಿಟ್ಟು ನಮ್ಮ ಭಕ್ತನಿಗೆ ಗುರುಗಳಿಗೆ ಕೊಡೋಣ, ನಮ್ಮ ರಾಮಚಂದ್ರನ್ ಕೊಡೋಣ ಅಂತ ಹೆಂಗಿರುತ್ತೆ ಹಾಗೆ ಮಾಡಿದಾಗ ಹೀಗೆ ಇವ್ರುಗಳು ಆ ಕಾಡು ಜನಗಳು ಮಾಡೋರು. ಅದು ತಿಂದಿರೋದೆಲ್ಲ ಇಟ್ಕೊಂಡಿರೋ ಪದ್ಧತಿ ಅವ್ರದ್ದು. ಯಾವ್ಯಾವ ಚೆನ್ನಾಗಿದೆ ಯಾವ್ಯಾವ ಚೆನ್ನಾಗಿಲ್ಲ ಅಂತ ಎತ್ತಿಟ್ಕೊಂಡ್ಬಿಡೋದು. ಈ ತಿಂದ ಅಭ್ಯಾಸ ಉಳಿದಿರೋದನ್ನ ಏನು ಮಾಡ್ತಾರೆ, ನಮ್ಮಲ್ಲಿ ಏನೂ ಇಲ್ಲ, ಪಾರ್ವತಿ ಪರಮೇಶ್ವರ ನೋಡೋಕೆ ಹೋಗೋಣ ಕೈಲಾಸಕ್ಕೆ, ಏನೋ ತೊಗೊಂಡು ಹೋಗಬೇಕು. ಸರಿ, ಏನು ಮಾಡ್ತಾರೆ, ಎಲ್ಲ ತೊಗೊಂಡು ಹೋಗ್ತಾರೆ. ಆಗ ಇಂದ್ರ ಏನು ಮಾಡ್ತಾರೆ, ಏನಿದೆಲ್ಲ ಎಂಜಲ್ ಎಲ್ಲ ತೊಗೊಂಬಂದು ನಿಮ್ಮಷ್ಟು ದಾರಿದ್ರ್ಯವು ನಮಗೆ ಬಿಟ್ಟಿದ್ದು ದೇವಾನ್ ದೇವತೆಗಳಿಗೆ ನೀವು ಮಾಡೋರು ಎಂಜಲನ್ನು ತೊಗೊಂಬಂದಿರ್ತಾರೆ.
ಪಾರ್ವತಿ ಕೋಪ ಮಾಡ್ತಾರೆ, ಹಂಗೆಲ್ಲ ಬಿಸಾಕಬಾರ್ದು, ಹಾಗೆಲ್ಲ ಮಾಡಬಾರ್ದು, ಅವ್ರನ್ನ ಅಸಹ್ಯವಾಗಿ ಕಾಣಬಾರ್ದು, ಅವರ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಪರಿವರ್ತನೆ ಮಾಡು ಸಂತೋಷ. ಆಗ ಅವಳು ಹೇಳ್ತಾಳೆ, ಇವರ ವಂಶದಲ್ಲೇ ನಾನು ಹುಡ್ತೀನಿ ಉಷ್ಟಿ ಮಾತಾ ಅಂತ ಹೇಳಿ ಒಬ್ಬ ಅಂತಕ್ಕಂಥವ್ಳು. ಅದಕ್ಕೆ ಅವಳನ್ನ ಕೌಡಿ ಮಾತಾ ಅಂತ ಇವತ್ತು ಕಾಶಿ ಕ್ಷೇತ್ರದಲ್ಲಿ ಕಾಶಿ ಫಲ ಸಿಗಬೇಕು ಅಂದರೆ ಕೌಡಿ ಮಾತಾ ದರ್ಶನ ಮಾಡ್ತಿದ್ರೆ ಪ್ರಯೋಜನವೇ ಇಲ್ಲ ಅಂತ. ಸೊ ಅಲ್ಲೊಂದು ಅವತಾರ ತೆಗಿತಾಳೆ. ಹೀಗೆ ಒಂದೊಂದು ಅವತಾರದಲ್ಲೂ ಒಂದೊಂದು ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಆಗ್ತಾಳೆ. ಸತ್ಯವತಿ ಆಗ್ತಾಳೆ, ಪಾರ್ವತಿ ಆಗ್ತಾಳೆ, ಪರ್ವತರಾಜ ಪುತ್ರಿ ಆಗ್ತಾಳೆ, ಹೀಗೆ ಒಂದೊಂದಾಗಿ ಬರ್ತಾಳೆ. ಹೀಗೆ ಬಂದಾಗ ದಕ್ಷಬ್ರಹ್ಮನ ಆಗಿರ್ತಕ್ಕಂಥ ಮಗಳಾಗಿ ಬಂದ ಸಮಯದಲ್ಲಿ ಒಂದೊಂದು ಅವತಾರ ಬಂದಾಗ 9 ಅವತಾರ ತೆಗಿತಾಳೆ. ಸೊ ಸೌಮ್ಯವಾಗಿದ್ದಾಗ ಶೈಲಪುತ್ರಿ ಆಗ್ತಾಳೆ, ಅವಳು ಎತ್ತಿನ ಮೇಲೆ ಕೂತ್ಕೊತಾಳೆ, ಜಪವನ್ನು ಮಾಡ್ತಾಳೆ ಬ್ರಹ್ಮಚಾರಿಣಿ ಆಗಿದ್ದಾಗ. ಆಗ ಕಾತ್ಯಾಯಿನಿ ಆಗ್ತಾಳೆ, ಕೂಷ್ಮಾಂಡ ಆಗ್ತಾಳೆ, ಹೀಗೆ ಮಾತಾ ಬಂದಾಳೆ. ಇವಳಿಗೆ ಒಂದು ಮಗು ಹುಟ್ಟಬೇಕು. ಆ ಸಮಯಕ್ಕೆ 6 ಮುಖವನ್ನು ಹೊಂದಿರತಕ್ಕಂಥ ಶಕ್ತಿ ಪರಮೇಶ್ವರನ ಮುಖಾಂತರ ಇವರಿಬ್ಬರು ಸೇರ್ದೇ ಹುಟ್ಟಿರ್ತಕ್ಕಂಥ ಸ್ಕಂದ ಮಾತ. ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡಿರತಕ್ಕಂಥ ಎಡೆ ತೊಡೆ ಮೇಲೆ ಕೂತ್ಕೊಂಡಿದ್ದಾಗ ಸ್ಕಂದ ಮಾತ ಆಗ್ತಾಳೆ. ಹೀಗೆ ಎಲ್ಲ 9 ಅವತಾರಗಳು 9 ದುರ್ಗೆಯರನ್ನ ಆಚರಿಸ್ತಾಳೆ. ಆವಾಗ ನಿಂತ್ಕೊಳ್ಳೋಕೆ ಶುರು ಮಾಡ್ತಾಳೆ. ಯಾವ ದುರ್ಗೆ ನಿಂತ್ಕೊಳ್ಳಲ್ಲ. ಈ 9 ಜನ ದುರ್ಗೆಯರು ನಿಂತ್ಕೊಂಡಿರಲ್ಲ. ಅವತ್ತೆಲ್ಲ ನವದುರ್ಗೆ ಅಂತ ಸ್ವರೂಪ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅದಕ್ಕೆ 9 ನವರಾತ್ರಿಯಲ್ಲಿ ಅಮ್ಮನವ್ರು ನಿಂತೇ ಇರ್ತಾಳೆ, ಪೀಠ ಸ್ಥಿತಿ ಆಗೋದಿಲ್ಲ. ಕೊನೆಗೆ ಯಾವತ್ತು ಕೂರಿಸ್ತಾಳೆ ಅವಳು ಕೂತ್ಕೊಳ್ಳೋದು ವಿಜಯದಶಮಿ ದಿವಸ. ಜಗನ್ಮಾತೆ ಬಾ ಕೂತ್ಕೊ ಅಂತ ಹೇಳಿ ಆಗ ಲಕ್ಷ್ಮೀ ಸರಸ್ವತಿ ಚಾಮರನ್ನು ಬೀಸಿ ಲಲಿತಾ ತ್ರಿಪುರ ಸುಂದರಿನ ಕೂಡಿಸಿ ಅಮ್ಮ ಕೂತ್ಕೊ ಅಂತ ಹೇಳಿ ಪೀಠದ ಮೇಲೆ ಪರಮೇಶ್ವರನ್ನೇ ಕೆಳಗಡೆ ಹೋಗ್ತಾನೆ. 4 ಕಾಲಗಳು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾದಿ ದೇವತೆಗಳಾಗಿ. ಆಗ ಪರಮೇಶ್ವರನೇ ಸ್ವತಃ ಸದಾಶಿವ ಅಂತ ಮಲ್ಕೊಂಡ್ಬಿಡ್ತಾನೆ. ಅವನು ಹೀಗೆ ಕೈ ಇಟ್ಕೊಂಡು ಕೂತ್ಕೊತಾನೆ. ಅವಳ ಮೇಲ್ಗಡೆ ಕೂತ್ಕೊಂಡ ವಿರಾಜಮಾನ. ಆವಾಗ ವಿಜಯದಶಮಿ ಆಗುತ್ತೆ. ಈ ವಿಜಯದಶಮಿಯವರೆಗೂ 9 ದಿವಸ ನಿಂತಿರ್ತಕ್ಕಂಥ ದುರ್ಗೆಯರಿಗೆ ಬೇರೆ ಬೇರೆ ಆರಾಧನೆ, ಬೇರೆ ಬೇರೆ ಪೂಜೆ. ಕೆಲವರು ಏನು ಮಾಡ್ತಾರೆ, ಬಣ್ಣದ ಪೂಜೆ ಮುಡ್ತಾರೆ, ಅಂದರೆ ಅಮ್ಮನವರಿಗೆ ಬೇರೆ ಬೇರೆ ಅಲಂಕಾರ ಮಾಡೋಣ ಅಂತಾರೆ. ಇರೋ ದೇವ್ರನ್ನೇ ಚೇಂಜ್ ಮಾಡಿಬಿಡ್ತಾರೆ ಕೆಲವರು. ಇವತ್ತು ಬೇರೆ ಅಲಂಕಾರ ಮಾಡೋಣ, ಸರಸ್ವತಿ ಅಲಂಕಾರ ಮಾಡೋಣ, ಇವತ್ತು ಬೇರೆ ಬಾಣಂತಿ ಅಲಂಕಾರ ಮಾಡೋಣ ಅಂತ ಒಂದೊಂದು ದಿವಸ ಮಾಡ್ತಾರೆ. ಆ್ಯಕ್ಚುಲಿ ಏನು ಹೇಳುತ್ತೆ ಅಂದರೆ, ಆ ದಿನ ಆ ದೇವರು ಆ ಕ್ಷೇತ್ರದಲ್ಲಿ ಹಾಗೇ ಇರಬೇಕು, ಅವಳಿಗೆ ಅಲಂಕಾರ ಮಾಡು ಅಂತ ಹೇಳೋದು ಶಾಸ್ತ್ರ. ಇವರೇನು ಮಾಡ್ಬಿಟ್ಟಿದ್ದಾರೆ ಲೌಕಿಕದಲ್ಲಿ ಭಾಳ ಜನ ಈ ಬೆಂಗಳೂರು ಸುತ್ತಮುತ್ತಲೆಲ್ಲ ಏನು ಮಾಡ್ತಾರೆ, ಪಾರ್ವತಿನ ಸರಸ್ವತಿ ಮಾಡಿಬಿಡ್ತಾರೆ, ಸರಸ್ವತಿ ಲಕ್ಷ್ಮಿ ಮಾಡಿಬಿಡ್ತಾರೆ. ಹೀಗಿದ್ದರೆ ಹೆಂಗೆ ಕಾಣ್ತಾಳೆ ಗಂಗೆ ನೋಡೋಣ, ಹೀಗಿದ್ದರೆ ಅಕಸ್ಮಾತ್ ಇದ್ದರೆ ಗಣಪತಿ ಅಲಂಕಾರ ಮಾಡ, ವಾರಾಹಿ ಮಾಡೋದು ಹೆಂಗಿರುತ್ತೆ ಅಂತ ಅವಳು ರೂಪ ಚೇಂಜ್ ಮಾಡಬಾರ್ದು. ಆ್ಯಕ್ಚುಲಿ ಅವಳೇನು ಹೇಳುತ್ತೆ, ವರ್ಣಾನಿತ್ಯಾನುಷ್ಠಾನ ಅಂತ ವರ್ಣಗಳ ಮಾತ್ರ ನೀನು ಚೇಂಜ್ ಮಾಡು, ಅಲಂಕಾರಗಳನ್ನು ಚೇಂಜ್ ಮಾಡು, ಅಲಂಕಾರ ಪ್ರಿಯ ಅಂತ ಅಲಂಕಾರನ ಚೇಂಜ್ ಮಾಡು ಅಂತ. ಆಗೇನು ಅಲಂಕಾರ ಮಾಡಬೇಕು ಅಂದರೆ ಒಂದ್ಸಲ ಅರ್ಶಿಣದಲ್ಲಿ ಮಾಡಬೇಕು, ಸೇಮ್ ಅಮ್ಮನವರು. ಅದಾದಮೇಲೆ ಕುಂಕುಮದಲ್ಲಿ ಅಲಂಕಾರ ಮಾಡಬೇಕು, ಹೂವಿನಲ್ಲಿ ಅಲಂಕಾರ ಮಾಡಬೇಕು, ಶಾಕಾಂಬರಿ ತರಕಾರಿಲಿ ಅಲಂಕಾರ ಮಾಡು, ಹಣ್ಣುಗಳಲ್ಲಿ ತರಕಾರಿ ಫಲಾಫಲಗಳನ್ನು ಮಾಡಿ, ಹೀಗೆ ಚೇಂಜ್ ಮಾಡಬೇಕೇ ಹೊರತು ಇವರೇನು ಮಾಡಿಬಿಟ್ರು, ದೇವರನ್ನೇ ಚೇಂಜ್ ಥರ ಮಾಡಿ ವಿಷ್ಣು ರೂಪ ನೋಡೋದು ಹೆಂಗಿರುತ್ತೆ, ಕೃಷ್ಣನ ಥರ ನೋಡಿದ್ರೆ ಹೆಂಗಿರುತ್ತೆ ಅಂತ ನವದುರ್ಗೆಯರನ್ನ ದುರ್ಗೆನ ಬಿಟ್ಬಿಟ್ರು, ಅಲಂಕಾರ ಚೇಂಜ್ ಮಾಡಿಬಿಟ್ರು. ಸೊ ಕೆಲವರು ಅವರವ್ರ ಪದ್ಧತಿ ಮಾಡ್ಕೊಂಡ್ರು. ಒಟ್ಟಲ್ಲಿ ಏನು ಅಂದರೆ, ಒಂದೊಂದು ಸಲ ಒಂದೊಂದು ವೈಭವ ನೋಡ್ಬೋದು ಅಂತ ಜನಗಳು ಏನು ಮಾಡ್ತಾರೆ, ಉದರಿ ನಿಮಿತ್ತ ಬೋಕೃತ ವೇಷಮ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ 9 ನವದುರ್ಗೆಯರಿಗೆ 9 ದಿವಸಗಳೆಲ್ಲ ಇರಬೇಕು. ಆ್ಯಕ್ಚುಲಿ ನವರಾತ್ರಿ ಇರೋದು ಹಾಗೆ. 9 ರಾತ್ರಿಗಳಲ್ಲಿ ಮಹಿಷಾಸುರ ಮರ್ಧಿನಿ ಮಾಡಿರ್ತಕ್ಕಂಥ ಅವಳಿಗೆ ಶಾಂತಿ ಇಂಚು ಪರಿವಂಚ ಅಂತ ಹೇಳುತ್ತೆ. ಶಾಂತಿನ ತೊಗೊಂಬಂದು ಐಗಿರಿ ನಂದಿನಿಯನ್ನು ಕೊನೆಗೆ ಹಾಡಿ ಅವಳನ್ನ ಸೌಮ್ಯತೆ ಮಾಡಿ ಪೀಠದ ಮೇಲೆ ಕೂಡಿಸ್ತಾರೆ. ಸೌಮ್ಯವಾಗಿ ಬರಬೇಕು. ಈ 9 ದುರ್ಗೆಯರು ಮಾಡೋ ಸಮಯದಲ್ಲಿ ಒಂದೊಂದು ರಾಕ್ಷಸನ್ನು ಒಂದು ಸಾಯಿಸ್ತಾ ಬರ್ತಾಳೆ. ಸೊ ಒಂದೊಂದು ಅವತಾರದಲ್ಲಿ ಒಂದೊಂದು ರಾಕ್ಷಸ ಸಾಯಿಸಿದ ಸಮಯದಲ್ಲಿ ಅವಳಿಗೆ ಶಕ್ತಿ ನಿಶಕ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಹೆಣ್ಣು ನವರಾತ್ರಿಯಲ್ಲಿ ಕುಂಕುಮಾರ್ಚನೆ ಮಾಡೋದು, ಅವಳಿಗೆ ಶಕ್ತಿ ತುಂಬಿ ಸ್ತೋತ್ರ ಪ್ರಿಯಾಂದೇವಿ, ದೇವಿ ಬಂದು ಸ್ತೋತ್ರ ಪ್ರಿಯ, ಶಿವ ಬಂದು ಸಾಕ್ಷಾತ್ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಗಣೇಶ ಭಕ್ಷ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ, ಅಮ್ಮನವರು ಸ್ತೋತ್ರ ಪ್ರಿಯ. ಹಾಡಿ ಹೊಗಳ್ತಾ ಇರಬೇಕು, ಅವಳನ್ನ ಅಟ್ಟದ ಮೇಲೆ ಕೂಡಿಸ್ತಾ ಇರಬೇಕು. ಸೊ ಯಾರು ಎಲ್ಲ ಕಡೆಯಿಂದ ಅವಳನ್ನ ಎಷ್ಟು ಹಾಡು ಹೊಗಳ್ತಾರೋ ಅಷ್ಟು ವೈಶಿಷ್ಟ್ಯಪೂರ್ವಕವಾಗಿ ಅವಳೇನು ಮಾಡ್ತಾಳೆ, ವಿಜೃಂಭಿಸ್ತಾಳೆ. ಆ ಶಕ್ತಿ ಪೂರ್ತಿ ಬಂದಾಗ ಅಷ್ಟೋ ಶಕ್ತಿನ ಕೊನೆ ದಿವಸ ವಿಜಯದಶಮಿ ಕೊಡ್ತಾಳೆ, ದಾರೆ ಹೇಳ್ತಾರೆ ಅಂತ. ಸೊ ಜಗತ್ತಲ್ಲಿ 4 ಮಾಸಗಳ ಶ್ರೇಷ್ಠ. ಈ 4 ಮಾಸಗಳ ಶ್ರೇಷ್ಠ ಅಂದರೆ ಏನು, 12 ಮಾಸ ಇದ್ದರೂ 4 ಶ್ರೇಷ್ಠ. ಅದರಲ್ಲಿ ಫಸ್ಟ್ ಮಾಸ ಆಯ್ತು ಶ್ರಾವಣ ಮೀನ. ಸೊ ಶ್ರಾವಣ ಮಾಸ ಅಂದರೆ ಶ್ರಾವಣ ಮೀನ ಪರಮೇಶ್ವರ ಬರ್ತಾರೆ, ಬಂಬಂ ಬೋಲೆನಾಥ್ ಅಂತ. ಅದಾದಮೇಲೆ ಭಾದ್ರಪದ ಮಾಸ ಗೌರಿ ಗಣೇಶ ಇಬ್ಬರು ಅಂದರೆ ಅಲ್ಲಿ ಇರ್ತಕ್ಕಂಥ ಗಣಪತಿ ಬರ್ತಾನೆ. ಆಮೇಲೆ ಆಶ್ವೀಜ ಮಾಸ ಸಾಕ್ಷಾತ್ ಜಗನ್ಮಾತೆ ನವರಾತ್ರಿಲಿ ಬರ್ತಾಳೆ. ಕಾರ್ತಿಕ್ ಮಾಸ ಸುಬ್ಬಣ್ಣ ಬರ್ತಾನೆ. ಸೊ ಫ್ಯಾಮಿಲಿ ಎಂಟೈರ್ ಗಣಪತಿ ಸುಬ್ರಹ್ಮಣ್ಯ ಸಮೇತ ಪಾರ್ವತಿ ಪರಮೇಶ್ವರ ಬರೋದು ಈ 4 ಮಾಸದಲ್ಲೇ. ಇದೇ ಶ್ರೇಷ್ಠತೆ ಅಂತ. ಸೊ ಇದನ್ನು ಶ್ರಾವಣ ಮಾಸದ ಉತ್ತರಾಯಣ ಪುಣ್ಯಕಾಲ ಆದಮೇಲೆ ದಕ್ಷಿಣಾಯಣ. ಸೊ ದಕ್ಷಿಣಾಯಣ ಶ್ರೇಷ್ಠ. ದಕ್ಷಿಣಾಯಣ ಯಾರ್ದು, ಪರಮೇಶ್ವರಂದು. ಆದರೆ ಆಚರಣೆ ಎಲ್ಲ ಅವನಿಗೆ ವಿಷ್ಣುದೇ. ಉತ್ತರಾಯಣ ಎಲ್ಲ ಯಾರ್ದು, ವಿಷ್ಣುದು. ಆಚರಣೆ ಎಲ್ಲ ಶಿವಂದು. ಅದಕ್ಕೆ ಶಿವಶ್ಕ ಹೃದಯಂ ವಿಷ್ಣು, ವಿಷ್ಣುಶ್ಕ ಹೃದಯಂ ಶಿವ. ಇವನು ಪೂಜೆ ಮಾಡಿದ್ರೆ ಅವಳಿಗಿಷ್ಟ, ಅವನು ಪೂಜೆ ಮಾಡಿದ್ರೆ ಇವಳಿಗಿಷ್ಟ. ಹಾಗೆ ಅವಳು ಬಲಭಾಗದಲ್ಲಿ ಕಾಲಿನ ಮೇಲೆ ಇಟ್ಕೊಂಡಾಗ, ಎಡಭಾಗ ಕಾಲು ಕೆಳಗಿಟ್ಟಾಗ, ನವರಾತ್ರಿಯಲ್ಲಿ ಯಾವತ್ತೂ ಅಮ್ಮನವ್ರು ಏನು ಮಾಡ್ತಾಳೆ, ಎಡಗಾಲು ಕೆಳಗಿಟ್ಟಿರ್ತಾಳೆ. ಅವಳು ಅಕಸ್ಮಾತ್ ಅಭಯವನ್ನು ಕೊಟ್ಟಾಗ ಬಲಗಾಲು ಕೆಳಗಿಡ್ತಾಳೆ, ಎಡಗಾಲು ಮೇಲಿಟ್ಟಿರ್ತಾಳೆ. ಸೊ ಬಲಭಾಗ ಫುಲ್ಲು ಶಿವನಂಶ, ಎಡಭಾಗ ಪೂರ್ತಿ ವಿಷ್ಣು ಅಂಶ. ಅದಕ್ಕೆ ಹೂ ಬಿದ್ದರೆ
ಬಲಗಡೆ ಬಿದ್ದರೆ ಒಳ್ಳೇದಾ, ಕೆಟ್ಟದ್ದು ಕೆಳಗಡೆ ಬಿದ್ದರೆ ಒಳ್ಳೇದಾ ಅಂತ ಹಂಗೆ ಅನ್ಕೋಬಾರ್ದು. ಸೊ ನವದುರ್ಗೆಯರನ್ನ 8 ಕೈ ಅವಳಿಗಿರೋದು, ಎಕ್ಸ್ಟ್ರಾ ಏನೂ ಇರಲ್ಲ. ಅವಳಿಗೆ ಗಿಣಿ ಇರುತ್ತೆ, ದುರ್ಗೆಯರಿಗೆ ಗಿಣಿ ಇರಲೇಬೇಕು. ಮಹಿಷಾಸುರ ಮರ್ಧಿನಿ ಆಗಿದ್ದರಿಂದ ಮಹಿಷ ಕೆಳಗಡೆ ತಲೆ ಕೊಂಡಂದು ಹಾಕಲೇಬೇಕು. ಸಿಂಹ ಜೊತೇಲಿ ಇರಲೇ ಇರುತ್ತೆ, ಕೂತ್ಕೊಳ್ಳಲ್ಲ ಅವಳು. ದುರ್ಗೆ ಯಾವತ್ತೂ ನಿಂತಿರ್ತಾಳೆ. ಸೊ 9 ದಿವಸವೂ ನವದುರ್ಗೆಯರನ್ನ ಆಚರಣೆ ಮಾಡ್ತಾರೆ. ಇನ್ನೊಂದು ರೀತಿ ಹೇಗೆ ಮಾಡ್ತಾರೆ ಅಂದರೆ ಮಹಾಕಾಳಿ, ತಾರಾದೇವಿ, ಷೋಡಶಿ, ಲಲಿತಾ ತ್ರಿಪುರಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಳಾಮುಖಿ, ಮಾತಂಗಿ, ಕಮಲಾತ್ಮಿಕ ಅಂಥೇಳಿ ದಶಮಹಾವಿದ್ಯೆಯನ್ನು ಓದ್ಕೊತಾರೆ. ಈ ಓದಿದಾಗ ಆ ಕ್ಷೇತ್ರದಲ್ಲಿ ಅಕಸ್ಮಾತ್ ಸಾಯಿಸಿರೋ ಶಕ್ತಿನೋ ಇವಳನ್ನ ಪ್ರಾರ್ಥನೆ ಮಾಡೋಣ. ಶತ್ರು ಸಂಹಾರ ಮಾಡಿದ್ರೆ ಇವಳು ಸ್ತೋತ್ರ ಹೇಳಿದ್ರೆ ಒಳ್ಳೆಯದಾ, ಇವಳು ಕಣ್ಣಿಲ್ದೇ ಇದ್ದವಳು ಕಣ್ಣು ಕೊಡ್ತಾಳೆ, ಕಾಂತಿಯುತವಾಗಿರ್ತಾಳೆ, ನೇನಾದೇವಿ ಅಂತ ಪ್ರಾರ್ಥನೆ ಮಾಡೋಣ. ಸ್ತನರೂಪೇ ಮಹಾಸ್ತುತೆ ಅಂದರೆ 64 ಪೀಠಗಳಲ್ಲಿ ಎಲ್ಲೆಲ್ಲಿ ಬಿಟ್ಟಿದ್ದಾಳೆ ಶಕ್ತಿ ಪೀಠಗಳನ್ನ ಪೂಜೆ ಮಾಡೋಣ ಅಂಥೇಳಿ ಜನಗಳೇನು ಮಾಡ್ತಾರೆ, ಅಮ್ಮನವ್ರನ್ನ ಈ ರೀತಿ ನೋಡಬೇಕು, ಆ ರೀತಿ ನೋಡೋದು ಗೊತ್ತಿಲ್ಲ. ಸೊ ಇವ್ರನ್ನೆಲ್ಲ ಎಲ್ಲೆಲ್ಲಿ ನೋಡೋದು, ಒಂದು ಕೆಲಸ ಮಾಡಿ, ನವರಾತ್ರಿಯಲ್ಲಿ 9 ದಿವಸ ಕೂತಿರ್ತಾರೆ. 9 ದುರ್ಗೆಯರನ್ನ ಯಾರು ಪೂಜೆ ಮಾಡ್ತಾರೆ, ಇಷ್ಟೂ ದೇವರ ಫಲ ಒಂದ್ಸರಿ ಸಿಗತ್ತೆ. ಆಗ ಅವಳನ್ನ ಸ್ಮರಣೆ ಮಾಡಿದಾಗ ಆಗ ಶಾಕಾಂಬರಿನಲ್ಲಿ ಪ್ರಾರ್ಥನೆ ಮಾಡಿ ಶಾಂಕರಿ ದೇವಿ ಅಂತ ಸ್ಮರಣೆ ಮಾಡಿಕೊಂಡು 9 ನವದುರ್ಗೆಯರ ಸ್ಮರಣೆ ಮಾಡೋದು ನವದುರ್ಧ ಆರಾಧನೆ ಇದೇ ಪ್ರಯುಕ್ತ. ಸೊ ಹೀಗೆ ಒಂದೊಂದು ವೈಭವ ಬರ್ತಾ ಹೋದಾಗ ನಾವು ಅಶ್ವವೇಗ ಮುಖಾಂತರವಾಗಿ ಕೆಲವು ಗೊತ್ತಿಲ್ಲದೆ ಇರೋಂಥ ವಿಚಾರ ಹೇಳ್ಬೋದು. ಬಣ್ಣದ ಪ್ರಾಮುಖ್ಯತೆ ಏನಿಲ್ಲಮ್ಮ, ಏನು ಹೇಳುತ್ತೆ, ಇವರುಗಳು ನೀಕು ಚೂಪಲು 4 ಮೇಪಲು ಅಂತ ದೇವ್ರಿಗೆ ತೋರಿಸೋದು, ತಾವು ತಿನ್ನೋದು. ಸೊ ಏನು ಮಾಡ್ತಾರೆ, ಭಾಳ ಜನ ಏನು ಮಾಡಿದರೆ ದೇವ್ರಿಗೆ ಅಲಂಕಾರ ಮಾಡುವಂಥ ಶಾಸ್ತ್ರ ಇರೋದು. ಈ ಹಬ್ಬದ ದಿವಸ ಅಮ್ಮನವ್ರಿಗೆ ಅಲಂಕಾರ ಮಾಡಿದ್ರಿ, ನಾವು ಅದೇ ಸೀರೆ ಅದೇ ರೋಕೆ ಬಟ್ಟೆ ಹಾಕೊಂಡ್ರೆ ಒಳ್ಳೇದು ಅಂತ ಪಾಪ ಹೆಣ್ಮಕ್ಳಿಗೆ ಆಸೆ. ಸರಿ, ಸಂತೋಷ. ಸದ್ಯ ಅವ್ರು ಸೀರೆ ಉಡೋದೇ ಸಂತೋಷ. ಕೆಲವ್ರಿಗೆ ಹೆಂಗಂದ್ರೆ ಹೆಂಗೆ, ಸರಿ ಆಯ್ತಮ್ಮ ಒಂದು ಕೆಲಸ ಮಾಡ. ಸೊ ಒಂದು ದಿವಸ ಫಸ್ಟ್ ದಿವಸ ಅಂದು ಎಲ್ಲದಕ್ಕೂ ಮೊದಲು ಅವಳು ಹಳದಿಯಾಗಿರ್ತಾಳೆ, ಗುರುತತ್ವದಲ್ಲೇ ಇರ್ತಾಳೆ ಅಂತ. ಅದಕ್ಕೆ ಶೈಲಪುತ್ರಿ ಗುರುತತ್ವದಲ್ಲಿರ್ತಕ್ಕಂಥವಳು ಗುರುಮುಖೇನ ದೈವದರ್ಶ್ಯಾಮಿ. ಸೊ ಗುರುವಿಂದ ಹಳದಿಯಿಂದ ಶುರು ಮಾಡಿ ಕೊನೆಗಿರ್ತಕ್ಕಂಥ ಕಂದು ಬಣ್ಣದವರೆಗೂ ಎಲ್ಲ ಒಂದೊಂದು ದಿವಸ ಒಂದೊಂದು ಬಣ್ಣನ ಮಾಡಿಕೊಂಡು ಆ 9 ದಿವಸನೂ ಮಾಡ್ಕೊಂಬರ್ತಾರೆ. ಆದರೆ ಕೊನೆ ದಿವಸ ಬಂದು ಏನು ಮಾಡ್ತಾಳೆ, ಅವಳು 9 ಗಜ ಸೀರೆನೇ ಉಡೋದು. ಸಾಧಾರಣ ಅಮ್ಮನವ್ರಿಗೆ ಯಾವಾಗಲೂ 9 ಗಜ ಸೀರೆ, ಮನುಷ್ಯರಿಗೆ ಮಾತ್ರ 7 ಗಜ ಸೀರೆ, 5 ಗಜ ಸೀರೆ ಅಂತ ಹೇಳ್ತಾರೆ. 5 ಗಜ ಚಿಕ್ಕದಾಗಿ ಸಣ್ಣದಾಗಿ, 7 ಗಜ ಕೆಲವ್ರಿಗೆ, ಆದರೆ 9 ಗಜನೇ ಅಮ್ಮನವ್ರಿಗೆ ಉಡಿಸ್ಬೇಕು ಅಂತ ಹೇಳುತ್ತೆ. ಆ 9 ನವದುರ್ಗೆಯರ ಅಂಶಕ್ಕೆ ಅಮ್ಮನವ್ರನ್ನ ಒಂದು ಮೇಲ್ಪಟ್ಟಕ್ಕೆ ಕೂಡಿಸಿರ್ತಕ್ಕಂಥ ಆ ಸೀರೆ ವಿಶೇಷ ಏನು ಅಂದರೆ, ಅಮ್ಮನವ್ರಿಗೆ ಹಾಕಿರೋ ಸೀರೆನ ತಾವು ಅಕಸ್ಮಾತ್ ಉಡ್ಬೋದಾ ಬೇಡವಾ ಅಂತ. ಕೆಲವರಿಗೆಲ್ಲ ಆ್ಯಕ್ಷನ್ಗೆ ಹಾಕ್ತಾರೆ. ನಾನು ಎಷ್ಟೋ ಜನ ಕೇಳಿದ್ದೀನಿ, ಹಂಗೆಲ್ಲ ಆ್ಯಕ್ಷನ್ಗೆ ಹಾಕಿರೋದು ತೊಗೋಬೇಡಿ. ತೊಗೊಂಡ್ರೆ ದೇವ್ರ ಮನೆಗೆ ಮಾತ್ರ ಉಪಯೋಗಿಸಿ. ನೀವು ಅಕಸ್ಮಾತ್ ಯಾರೋ ಸತ್ತೋಗಿರ್ತಾರೆ, ಆ ಸ್ಥಳಕ್ಕೆ ಹೋಗಿರ್ತೀರ, ಅಥವಾ ಯಾವುದಾದ್ರು ಒಂದು ಸಾವು ಮನೆಗೆ ಹೋಗ್ತೀರಾ, ಅಥವಾ ಇನ್ನೆಲ್ಲೋ ಮೈಲಿಗೆ ಆಗಿರುತ್ತೆ ಅಲ್ಲೆಲ್ಲ ಹಾಕೊಂಡು ಹೋಗ್ತೀರಾ, ಹೆಂಗಂದರೆ ಅಲ್ಲಿ ಇರ್ತೀರಾ, ಬಾತ್ರೂಮ್ ಲೆಟ್ರಿನ್ಗೆಲ್ಲ ಉಪಯೋಗಿಸ್ತೀರಾ, ಹಂಗೆಲ್ಲ ಮಾಡಬಾರ್ದು. ದೇವ್ರ ಮನೆಗೆ ಮೀಸಲು ಇದು ಅಮ್ಮನವ್ರು ಸ್ವತಃ ಜಗನ್ಮಾತೆ ಹುಟ್ಟಿರೋ ಸೀರೆ ಅವಳಿಗೆ ಅಲಂಕಾರ ಮಾಡಿರ್ತಾರೆ. ಅದನ್ನು ನೀನು ಉಟ್ಕೊಳ್ಳೋ ಯೋಗ್ಯತೆ ಬಂದಾಗ ದೇವ್ರ ಮನೆಗೆ ಉಟ್ಕೋ, ತಿರುಗಿ ಅಲ್ಲೇ ಮಡಿ ಒಣಗಾಕ್ಬಿಡು, ಬೇರೆ ಉಟ್ಕೊಂಡು ಹೋಗು, ತಿರುಗಿ ನೀನು ದೇವ್ರ ಮನೆ ಪೂಜೆ ಮಾಡಿದಾಗ ಮಾಡ್ಕೋ. ಕೆಲವ್ರು ಏನು ಮಾಡ್ತಾರೆ, ಆ್ಯಕ್ಷನ್ಗೆ ಹಾಕಿರೋ ಸೀರೆ ದೇವ್ರಿಗೆ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಒದಿಸ್ಬಿಟ್ಟಿರ್ತಾರೆ. ಕೆಲವ್ರು ಮುಂದೆ ಇಟ್ಬಿಟ್ಟಿರ್ತಾರೆ. ಕೆಲವ್ರಿಗೆ ಆ್ಯಕ್ಷನ್ಗೆ ಹಾಕ್ಬಿಟ್ಟು ಈ ಚೆನ್ನಾಗಿದೆ ಸೀರೆ, ನಮ್ಮ ಮನೆಗೆ ತೊಗೊಂಡೋಗೋ ಅಂತ ಅಲ್ಲಿರೋ ಅಧಿಕಾರಿಗಳು ಒಂದಷ್ಟು ತೊಗೊಂಡೋಗ್ತಾರೆ. ಹೀಗೆಲ್ಲ ಮಾಡಿರೋದ್ರಿಂದ ಕೆಲವ್ರಿಗೆ ಏನು ಹೇಳ್ತೀನಿ ನಾನು, ಸೀರೆಗಳು ದೇವ್ರಿಗೆ ಹಾಕಿರೋದು ತೊಗೊಂಡ್ರೆ ಅದನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಗೌರವ ಕೊಡಿ. ಜಗನ್ಮಾತೆ ಅವಳು ಆರ್ಡಿನರಿ ನಮ್ಮನೆ ಕೆಲಸದವಳಲ್ಲ, ತಾಯಿ ಜಗನ್ಮಾತೆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೆ ತಾಯಿ ಆಗಿರ್ತಕ್ಕಂಥವಳು. ಅವಳು ಒಂದ್ಸಲಿ ಕಿವಿ ಓಲೆ ಹಾಕೊತಿರ್ತಾಳೆ, ತಲೆ ಬಾಚ್ಕೊಂಡು ಬೊಟ್ಟನ್ನು ಇಟ್ಕೊಂಡು ಅಲಂಕಾರ ಮಾಡ್ಕೊಳಕ್ಕೆ ತಲೆ ಬಾಚ್ಕೊತಾ ಇರ್ತಾಳೆ. ಅದನ್ನು ತೇಜಸ್ನ ನೋಡೋಕ್ಕಾಗದೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ಛೆ ಹೋಗ್ತಾರೆ. ಸೊ ಆ ಟೈಮ್ ನಾನು ಎಲ್ರಿಗೂ ಹೇಳಿದ್ದೀನಿ, ದೇವ್ರು ಯಾವ ಮೈ ಮೇಲೂ ಬರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳೇ ಮೂರ್ಛೆ ಹೋದಾಗ ಮನುಷ್ಯ ತೃಣಮಾತ್ರೇಣ ಸಾಧ್ಯತೆ. ಅದಕ್ಕೆ ಅವನೇನು ಮಾಡ್ತಾನೆ, ಆವಾಗ ಅಯ್ಯೋ ನನ್ನ ಮಕ್ಕಳು ಪಾಪ ಮೂರ್ಛೆ ಹೋದ್ರು ಅಂತೇಳಿ ತನ್ನ ಶಕ್ತಿಯನ್ನು ಕ್ಷೀಣಿಸ್ಕೊತಾಳೆ. ಆ ಕ್ಷೀಣಿಸ್ಕೊಂಡು ಇವ್ರಿಗೆ ಶಕ್ತಿನ ತುಂಬಿ ಆವಾಗ ನಿಮ್ಮ ತಾಯಿ ನೋಡ್ಬೋದು ಅಂತ ಹೇಳಿದಾಗ ಆ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅನ್ನೋ ತನ್ನ ಅಂಶದ ಶಕ್ತಿನ ತುಂಬ್ತಾಳೆ. ಅವಳೇ ಆದಿಪರಾಶಕ್ತಿ. ಸೊ ಇಂಥ ಜಗನ್ಮಾತೆ ಆದಿಪರಾಶಕ್ತಿ ಆಗಿರೋ ಗಂಗಾರೂಪ. ಅದಕ್ಕೆ ಗಂಗೆಗಿಂತ ದೊಡ್ಡ ಆದಿಪರಾಶಕ್ತಿ ಇನ್ನೊಬ್ಬಳಿಲ್ಲ ಅಂತ ಹೇಳಿದ. ಶುದ್ಧೀಕರಣ, ಅಪವಿತ್ರ ಪವಿತ್ರವ ಶುದ್ಧಾದುಕ. ಅದಕ್ಕೆ ಎಲ್ಲಿ ಹೋದ್ರೂ ಶುಭಕ್ಕೆ ಅಶುಭಕ್ಕೆ ನೀರೇ ಇಂಪಾರ್ಟೆಂಟ್. ಸೊ ನವದುರ್ಗೆ ಆರಾಧನೆ ನೀರು ತುಂಬ ಹಬ್ಬ, ದೀಪಾವಳಿಗೆ ನೀರು ತುಂಬ ಹಬ್ಬ. ಯಾವುದೇ ದೇವ್ರ ಪೂಜೆ ಮಾಡೋಕ್ಕೆ ಅಭಿಷೇಕ ಪ್ರಿಯ ದೇವಿ ಜಗನ್ಮಾತೆ. ಅಭಿಷೇಕ ಮಾಡು. ಅಮ್ಮ ಜಗನ್ಮಾತೆ, ನೀನು ಸ್ನಾನ ಮಾಡ್ತಿದ್ದೆ, ನಾನು ಸ್ನಾನ ಮಾಡ್ತೀನಿ, ನಿಂಗೆ ಸ್ನಾನ ಮಾಡಿಸ್ತೀನಿ. ನಾನು ಬಟ್ಟೆ ಹಾಕೊತೀನಿ, ನಿನಗೆ ಬಟ್ಟೆ ಹಾಕ್ತಾಯಿದ್ದೀನಿ. ನಾನು ಒಡವೆ ಹಾಕೊತೀನಿ, ನಿನಗೆ ಒಡವೆ ಹಾಕ್ತಾಯಿದ್ದೀನಿ. ನನ್ನ ಒಂದು ದಾರಿದ್ರ್ಯ ಹೋಗೋಕ್ಕೆ ಕತ್ತಲನ್ನ ನಿನಗೆ ಬೆಳಗಿದ್ರೆ ಆ ನಿನ್ನ ಬೆಳಕಲ್ಲಿ ನನ್ನ ಕತ್ತಲನ್ನ ಹೋಗಿಸ್ತೀನಿ ಅಂತ ಪ್ರಾರ್ಥನೆ. ಸೊ ಈ ಒಂದು ಹಬ್ಬದ ವೈಭವ ಏನು ಅಂದರೆ, ಈ ನವದುರ್ಗೆಯರ ಆರಾಧನೆ ನವದರ್ಶನ ಮಾಡಿದಾಗ ಬಣ್ಣಕ್ಕೆ ಪ್ರಾಶಸ್ತ್ಯ ಇಲ್ಲ. ಆದರೂ ಪಾಪ ಇವರೇನೋ ಮಾಡ್ಕೊಳ್ಳೋಕ್ಕೆ ಸಂತೋಷ. ಏನು ಹೇಳುತ್ತೆ, ಒಂದೊಂದು ದಿವಸ ಒಂದೊಂದು ಹಣ್ಣಲ್ಲೇ ಅವಳಿಗೆ ರಂಗೋಲಿ ಹಾಕಬೇಕು ಅಂತ ಇರುತ್ತೆ. ಒಂದೊಂದು ದಿವಸ ಈ ಬಣ್ಣವನ್ನು ಅಭಿಷೇಕವನ್ನೇ ಮಾಡಬೇಕು ಅಂತ ಇರುತ್ತೆ. ಆ ಆಚರಣೆ ಈ ನಡುವೆ ಮಾಡ್ತಿಲ್ಲ.
ಮಾಡೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಎಲ್ಲರ ಮನೇಲೂ ವಿಗ್ರಹ ಇಟ್ಕೊಂಡಿರಲ್ಲ, ಎಲ್ಲರ ಮನೇಲೂ ಪೂಜೆ ಮಾಡೋವಂಥ ಪದ್ಧತಿ ಇಲ್ಲ. ಸುಮ್ಮನೆ ನಾವು ಅಲಂಕಾರ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅವಳಿಗೆ ಒಂದು ಬಣ್ಣ ಅಂತೆ, ನಾವು ಇದೇ ಬಣ್ಣ ಹಾಕೊಂಬಿಡೋಣ. ನೀಲಿನಾ, ಓಹೋ ಸರಿ ಆಯಿತು. ಲೆಮನ್ ಕಲರ್ ಅಂತೆ, ಒಳ್ಳೆಯದು, ಸರಿ ಆಯಿತು. ಸರಿ ಪೀಕಾಕ್ ಕಲರ್, ಇನ್ನೊಂದು 4ನೇ ದಿವಸ ಪೀಕಾಕ್ ಕಲರ್. ಹೀಗೆ ಸರಸ್ವತಿ ಹಬ್ಬ ವೈಟೇ ಹಾಕೊಂಬರೋಣ, ಕೇರಳ ಸೀರೆ ಉಟ್ಕೊಳ್ಳೋದು. ಹೀಗೆ ಪ್ರತಿಯೊಬ್ಬ ಮನುಷ್ಯ ಮಾಡ್ಕೊತಾ ಇದ್ದಾನೆ. ಏನೋ ನಮ್ಮ ಸಂಸ್ಕಾರ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ, ಸಂತೋಷ ಅಂತ ಹೇಳಬೇಕೆ ಹೊರತು. ಆದರೆ ಶಾಸ್ತ್ರದಲ್ಲಿ ಇಲ್ಲ. ಈ ವರ್ಣ ಎಲ್ಲ ಬಣ್ಣಗಳೆಲ್ಲ ದೇವಿಗೆ ಮಾತ್ರ ಹೊರತು ಮನುಷ್ಯರಿಗಲ್ಲ. ಬ್ಲೌಸ್ ಹೀಗೆ ಇಟ್ಕೋಬೇಕು, ಸೀರೆ ಇದೇ ಕಲರ್ ಹುಟ್ಕೋಬೇಕು ಅನ್ನೋದು ಪಾಪ ಇವ್ರು ಮಾಡಿಕೊಂಡ್ರು. ಇದೆಲ್ಲ ಎಲ್ಲಿ ಬಂತು ಅಂದರೆ ಫಸ್ಟು ಶೆಟ್ರಲ್ಲಿ ಬಂತು, ಅದಾದಮೇಲೆ ಆಂಧ್ರದಲ್ಲಿ ಪ್ರಾಶಸ್ತ್ಯ ಆಯಿತು. ಆಂಧ್ರದಲ್ಲಿ ಮಾಡ್ತಾ ಇದ್ದಾರೆ ಸರಿ ಅಂತ ತಮಿಳ್ನಾಡಲ್ಲಿ ಶುರು ಮಾಡಿದ್ರು, ಕರ್ನಾಟಕಕ್ಕೆ ಬಂದುಬಿಟ್ಟಿದೆ. ಇನ್ನು ಸ್ವಲ್ಪ ದಿವಸಕ್ಕೆ ಹೋದರೆ ಹಿಂದಿಲಿ ಭಾಳ ಜನ ಏನು ಮಾಡಿದ್ರು, ಇತನಾ ವರ್ಣ ಹಮ್ ಲೋಗ್ ಸಂತೋಷಿ ಮಾಕ ಪೂಜೆ ಕರೆಯಿಂದ ಅಲ್ಲಿ ನವರಾತ್ರಿ ಭಾಳ ವೈಭವ. ಸೊ ಅಲ್ಲೇನು ಮಾಡ್ತಾರೆ, ಆ ಕಲ್ಕಟ್ಟ ಪೂಜೆ ಪುನಸ್ಕಾರ ನವರಾತ್ರಿ ಸಮಯದಲ್ಲಿ ಇವರು ಪೂಜೆ ಪುನಸ್ಕಾರ ಏನಿಲ್ಲ, ಕಲಶ ಇಡ್ತಾರೆ, ಡ್ರೆಸ್ಗಳು ಮಾಡ್ಕೊತಾರೆ, ಅಮ್ಮನವರು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಅಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿನ ಕೂಡಿಸ್ತಾರೆ ನವರಾತ್ರಿ ವೈಭವದಲ್ಲಿ. ಒಬ್ಬಳು ವಿಶೇಷವಾಗಿರ್ತಾಳೆ, 10 ಕೈಯಲ್ಲಿರ್ತಕ್ಕಂಥವಳು. ಈಗ ಸರಸ್ವತಿ ಇರ್ತಾಳೆ, ಆ ಕಡೆ ಲಕ್ಷ್ಮಿ ಇರ್ತಾಳೆ, ಗಣಪತಿ ಸುಬ್ರಹ್ಮಣ್ಯ ಇರಲೇಬೇಕು. ಅದು ತ್ರಿಕೋಣಾತ್ಮಿಕ ದೀಪಿಕ, 3 ಶಕ್ತಿಗಳಲ್ಲಿ 2 ಮಕ್ಕಳು ಇರಲೇಬೇಕು ಅಂತ. ಆ 2 ಮಕ್ಕಳಲ್ಲಿರೋದಾಗ ಆತ್ಮಜ್ಞಾನ ಸ್ವರೂಪ ಬ್ರಹ್ಮ ಮಾಯೆ. ಬ್ರಹ್ಮ ಅಂದರೆ ಸ್ಥಿರವಾಗಿರೋದು, ಅದಕ್ಕೆ ಬಲಭಾಗದಲ್ಲಿ ಯಾವಾಗಲೂ ಗಣಪತಿ ಇರ್ತಾನೆ, ಎಡಭಾಗದಲ್ಲಿ ಮಾಯೆಯಾಗಿರ್ತಾನೆ ರಾಹು ತತ್ವ ಸುಬ್ರಹ್ಮಣ್ಯ. ಸೊ ಈ ಒಂದು ತ್ರಿಕೋಣದಲ್ಲಿ ಆ ನವರಾತ್ರಿ ವೈಭವವನ್ನು ಯಾರು ಆಚರಿಸ್ತಾರೆ ಅವರಿಗೆ ವಿಶೇಷತೆ. ಸೊ ಇನ್ನೂ ಏನು ಹೇಳಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ ನೈವೇದ್ಯದಲ್ಲೂ ಬಣ್ಣ ಮಾಡಬೇಕು ಅಂತ ಹೇಳುತ್ತೆ. ಅಂದರೆ ಸೋಮವಾರದ ದಿವಸ ನೀನು ಅಕಸ್ಮಾತ್ ನವರಾತ್ರಿ ಶುರು ಆಯಿತು ಅಂದರೆ ಚಂದ್ರನ ಸಂಬಂಧ ತೆಂಗಿನಕಾಯಿನಲ್ಲೇ ನೈವೇದ್ಯ ಮಾಡು ಅಂತ ಹೇಳುತ್ತೆ. ಸೊ ತೆಂಗಿನಕಾಯಿ ಚಿತ್ರಾನ್ನ ಮಾಡ್ಬೋದು. ಮಂಗಳವಾರ ಕೆಂಪಗಿರ್ಬೇಕು, ಏನು ಮಾಡೋದು, ಚಟ್ನಿ ಪುಡಿಯನ್ನು ಮಾಡ್ಕೋಬೋದು. ಬುಧವಾರ ಹಸಿರಲ್ಲೇ ಇರಬೇಕು, ಹಸಿರಲ್ಲಿರ್ಬೇಕಾ, ಒಂದು ಕೆಲಸ ಮಾಡೋಣ, ಫಸ್ಟ್ ಕ್ಲಾಸ್ ಆಗಿರೋ ಮೆಂತ್ಯ ಬಾತ್ ಮಾಡ್ಕೊಂಬರೋಣ. ಹೀಗೆ ಏನು ನೈವೇದ್ಯ ಮಾಡಬೇಕು ಅನ್ನೋದು ಕೂಡ ಊಟದಲ್ಲೂ ಅವಳಿಗೆ ಬಲಿಹರಣ ಅಂತ ಇರುತ್ತೆ. ಅದನ್ನು ಮಾಡ್ಬೋದೇ ಹೊರತು ಆಚರಣೆ ಆಭರಣ ಅನ್ನೋದಕ್ಕಿಂತನೋ ನಿಷ್ಕಲ್ಮಶವಾದ ಭಕ್ತಿ ಇಂಪಾರ್ಟೆಂಟು. ಶ್ರದ್ಧಾಂ ವಿದ್ಯಾಂ ಆಯುಷ್ಯವರ್ಣೆ ಅಂತ ಹೇಳ್ತಾಳೆ. ಅವಳು ಏನು ಹೇಳ್ತಾಳೆ, ನೀನು ಎಷ್ಟೇ ಕೋಪಿಸ್ಕೊ, ಏನೇ ಮಾಡು, ಅಮಾಂತ ಜಗನ್ಮಾತೆಯನ್ನು ಸೌಮ್ಯ ಸ್ವರೂಪದಲ್ಲಿ ಯಾರು ನೋಡ್ತಾರೆ, ತಾಯಿ ಜಗನ್ಮಾತೆಯನ್ನು ಎಷ್ಟು ಚೆನ್ನಾಗಿ ನೋಡ್ತಾರೆ, ಅಷ್ಟು ಫಲಾಫಲಗಳು ಸಿಗುತ್ತೆ. ಗುರುಗಳೇನು ಶುದ್ಧೀಕರಣದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಈ ಆಯುಧ ಪೂಜೆಯನ್ನು ಈ ಸಂದರ್ಭದಲ್ಲಿ ನಾವು ಆಚರಣೆ ಮಾಡ್ತೀವಿ, ಆ ವಾಹನಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಶುದ್ಧಿ ಮಾಡುವ ಕೆಲಸವನ್ನು ಮಾಡ್ತೀವಿ. ಇದರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ನಾವು ಈ ಆಯುಧ ಪೂಜೆಯನ್ನು ಆಚರಣೆ ಮಾಡ್ತೀವಿ? ಏನು ಹೇಳುತ್ತೆ ಅಂದರೆ, ಸಾಮಾನ್ಯವಾಗಿ ನಿನಗೆ ಒಂದು ತಮಾಷೆ, ನಿನ್ನ ಹೆಸರೇನು ಹೇಳೋ? ಸಾಹಿತ್ಯ. ಈಗ ಏನಂತೆ ಸಾಹಿತ್ಯ ವಿಶೇಷ ಅಂದರೆ, ಸಾಹಿತ್ಯನ ಮನೇಲಿ ಒಂದಷ್ಟು ಕತ್ತಿ ಮಚ್ಚು ಎಲ್ಲ ಇರುತ್ತೆ. ಅವತ್ತು ಆ್ಯಕ್ಚುಲಿ ಏನು ಅಂದರೆ ಆಯುಧ ಪೂಜೆ ಅಂದರೆ ರೆಸ್ಟ್ ಡೇ ಅಂತ. ನೀನು ಅವತ್ತು ಕೆಲಸ ಮಾಡಬಾರ್ದು ಅಂತ. ಇಷ್ಟು ದಿವಸ ನಾನು ಮರದ ಕೆಲಸ ಮಾಡ್ತಾಯಿದ್ದೀನಿ, ಈ ಮರಕ್ಕೆ ಆಯುಧಗಳಿಗೆ ರೆಸ್ಟ್ ಯಾವಾಗ? ಇದೆಲ್ಲ ನನ್ನ ಜೀವನ ತುಂಬಿದೆ, ಇದಕ್ಕೊಂದು ರೆಸ್ಟ್ ಡೇ. ಬೋಟ್ ನಾವಿಕ, ಅವ್ನು ಬೋಟ್ ಕೆಲಸ ಮಾಡ್ತಿರ್ತಾನೆ, ಅವ್ನಿಗೆ ಅವತ್ತೆಲ್ಲ ರೆಸ್ಟ್ ಡೇ. ಅವನು ಆ ಬೋಟನ್ನು ಜೀವನ ತುಂಬ್ತಾ ಇರುತ್ತೆ. ಇನ್ನೊಬ್ಬ ಕಾರು, ಆ ಕಾರ್ನ ಜೀವನ ತುಂಬ್ತಾ ಇದ್ದೀನಿ, ನಾನು ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಅಥವಾ ಏನೋ ಕೆಲಸ ಮಾಡ್ತೀನಿ, ಅವ್ನ ಕೆಲಸ. ಸೊ ಹೀಗೆ ಅವರವರ ಕೆಲಸದಲ್ಲಿ, ಅವರವರ ವೃತ್ತಿದಲ್ಲಿ, ಅವರವರ ವೃತ್ತಿ ಧರ್ಮದಲ್ಲಿ ಪೂಜೆಯನ್ನು ಮಾಡಿ, ದಟ್ ಈಸ್ ರೆಸ್ಟ್ ಡೇ. ಅವತ್ತು ಅವರು ಉಪಯೋಗಿಸ್ಬೇಕು. ಏನು ಹೇಳುತ್ತೆ, ಪೂಜೆ ಮಾಡಿ ಒಂದು ಸಲ ಉಪಯೋಗಿಸಿ ಮತ್ತೆ ಅಲ್ಲಿ ಇಟ್ಬಿಡು ಅಂತ ಹೇಳುತ್ತೆ ಆಯುಧ ಪೂಜೆನ. ಹಾಗೆ ಅಂದ್ಬಿಟ್ಟು ನೀನು ಮೊಚ್ಚು ಗಿಚ್ಚು ತೊಗೊಂಡು ಪೂಜೆ ಮಾಡಿ ಉಪಯೋಗಿಸು ಅಂತ ಆದಮೇಲೆ ಉಪಯೋಗಿಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ, ನಿಂಬೆಹಣ್ಣು ಚುಚ್ಚೋದು. ಇದು ದಾರಿದ್ರ್ಯವಾಗಿ, ರಕ್ತಾವರಣ ಆಗಿ, ಬೇರೆ ಇನ್ನೊಬ್ಬರಿಗೆ ಕಣ್ಣು ಹಾಯಿಸಿ ಈ ಥರ ತೊಂದರೆಗಳು ಮಾಡಬಾರ್ದು. ಆವಾಗ ಪ್ರಾರ್ಥನೆ ಮಾಡ್ಕೊಂಡಾಗ ಭಾಳ ಸಂತೋಷ ಅಂಥೇಳಿ ಆಯುಧ ಪೂಜೆಗಳನ್ನು ಇಸ್ತ್ರಿ ಪೆಟ್ಟಿಗೆಯಿಂದ ಹಿಡಿದು, ಮಕ್ಕಳದ್ದು ಏನಾದರೂ ಆಟಿಕೆಗಳಿದ್ದರೆ, ಅಕಸ್ಮಾತ್ ಅವನೇನಾದರೂ ಈಗ ಫಾರ್ ಎಕ್ಸಾಂಪಲ್ ಬುಕ್ಸ್, ಅವನು ಅಕೌಂಟೆಂಟು, ಬುಕ್ಸ್ ಎಲ್ಲ ಅವನು ಪೂಜೆ ಮಾಡ್ಬೋದು. ಮಕ್ಕಳಿಗೆ ಏನು ಮಾಡ್ತೀಯಾ, ಪೆನ್ಸಿಲ್ ಬಾಕ್ಸು, ರಬ್ಬರ್ ಬ್ಯಾಂಡು, ಅದು ಇದು ಇಟ್ಕೊಂಡು, ಏನು ರಬ್ಬರ್ ಇಟ್ಕೊಂಡು ಅವನ್ನೆಲ್ಲ ಪೂಜೆ ಮಾಡೋದು. ಸರಸ್ವತಿ ಹಬ್ಬದ ದಿವಸ ಏನೇನು ಇರುತ್ತೆ ಅದನ್ನು ಪೂಜೆ ಪುನಸ್ಕಾರ ಮಾಡಿ ಆಯುಧಗಳನ್ನು ಪೂಜೆಯನ್ನು ಮಾಡ್ತಕ್ಕಂಥ. ಅಂದರೆ ಅಷ್ಟು ದಿವಸ ನನ್ನ ಜೀವನವನ್ನು ನಡೆಸ್ಕೊಂಬಂದಿದೆ, ಇವತ್ತು ಅದನ್ನು ರೆಸ್ಟನ್ನು ಪ್ರಾರ್ಥನೆ ಮಾಡಿದಾಗ ಇದಕ್ಕೆ ಅವತ್ತು ರೆಸ್ಟ್ ಆಗಲಿ ಅಂತ ಒಂದು. ಎರಡನೇದು, ಆಯುಧ ಪೂಜೆ ಬಂದು ಮಹಾನವಮಿಗೆ ಇಂಪಾರ್ಟೆಂಟ್. ಮಹಾನವಮಿ ದಿವಸ ಏನಾಗುತ್ತೆ, ನವದುರ್ಗಿಯರು 9 ಸರಿ ಸೇರಿಬಿಡ್ತಾರೆ. ಇವಳು ಏನೇನು ರಕ್ತಪಾತವಾಗಿ ರಾಕ್ಷಸನ ಸಂಹಾರ ಮಾಡಿರ್ತಾಳೆ, ಅಷ್ಟು ರಕ್ತಮಯವಾಗಿರುತ್ತೆ. ಇದು ಯಾರು ತೊಳಿತಾರೆ ಅಂದಾಗ, ಗಂಗೆ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಾಂ ದ್ವಿಭುಜಾಂ ಪದ್ಮಕುಂಭಾಡ್ಯಾಂ ಗಂಗಾದೇವಿಂ ಭಜಾಮಿ. ಅವಳೆಲ್ಲ ತೊಳಿತಾಳೆ ಅಂತ. ಗಂಗೆ ಅಷ್ಟು ಚೆನ್ನಾಗಿ ಶುದ್ಧಿ ಪಡಿಸ್ತಾಳಂತೆ. ಇಷ್ಟನ್ನೂ ತೊಳೆದು ಗಂಗೆ ಅವತ್ತು ಪೂಜೆ ಮಾಡ್ತಾಳೆ ಈ ಆಯುಧಗಳನ್ನು. ಇಷ್ಟ ಆಯುಧಗಳನ್ನ ವಾರಾಹಿ, ರಾಜಮಾತಂಗಿ, ವಾರಾಹಿ, ಲಲಿತಾದೇವಿ 3 ಜನ ಕೂತ್ಕೊಂಡು, ಆಗ ರಾಜಮಾತಂಗಿ ಮತ್ತು ವಾರಾಹಿ ಇಬ್ಬರು ಪಕ್ಕದಲ್ಲಿದ್ದು ಲಲಿತಾದೇವಿ ಚಾಮ್ರನ್ನು ಬೀಸಿ ನಮಸ್ಕಾರ ಮಾಡ್ಕೊತಾರೆ. ಆ ಪ್ರಾರ್ಥನೆನ ಮಾಡಿದ ದಿವಸ ನವಮಿ, ಮಹಾನವಮಿ ಆದ ದಿವಸ ವ್ಯವಸ್ಥೆ. ಸೊ ಇದು ಆಚರಣೆ ಹೆಂಗೆ ಮಾಡೋದು, ಮನೆ ಶಿರಲ್ಲಿ ಮಾಡ್ಕೊಂಡಾಗ ಸರಿ ಏನು ಮಾಡ್ತಾರೆ, ಕೂಷ್ಮಾಂಡಂ ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಸೊ ಈ ಬೂದು ಕುಂಬಳಕಾಯಿ ಅಂದರೆ ಆ್ಯಶ್ ಗಾರ್ಡ್. ಇವ್ರು ಏನು ಮಾಡ್ತಾರೆ, ಬೂದು ಕುಂಬಳಕಾಯಿ ಅಂದರೆ ಪಂಪ್ಕಿನ್ ಅಂದ್ಬಿಡ್ತಾರೆ. ಪಂಪ್ಕಿನ್ ಬೇರೆ, ಅದು ಸಿಹಿ ಕುಂಬಳಕಾಯಿ. ಬೂದು ಕುಂಬಳಕಾಯಿನ ಬೂದ ಅಂದರೆ ಆ್ಯಶ್,
ಆಶ್ ಗಾರ್ಡ್ ಅಂತ ಕರಿಬೇಕು. ಆಶ್ ಗಾರ್ಡ್ನ ದೊಡ್ಡದಾಗಿರ್ತಕ್ಕಂಥದ್ದು ವಾಯುರ್ ಅನಿಲಂ. ನೋಡುವ, ವಾಯುರ್ ಅನಿಲಂ. ಅನಿಲಂ ಅಂದರೆ ಗಾಳಿ, ಅನಿಲ ಅಂದರೆ ಬೆಂಕಿ. ಎರಡೂ ಸೇರಿಬಿಟ್ರೆ ಆ ಬಂಧನ ಆಗೋಗಿರುತ್ತೆ. ವಾಯುರನ್ನು ಅಮೃತಂ ಎರಡೂ ಸೇರಿಬಿಡ್ತು. ಅಭೇದಂ ಮತ್ತೆ ಕಿತ್ತಾಕಾಗಲ್ಲ, ಬೇರೆ ಬೇರೆ ಮಾಡೋಕ್ಕಾಗಲ್ಲ ಅದನ್ನು. ಅಭೇದಂ ಭಸ್ಮ ಅಂತ ನಿನ್ನ ದೇಹ ಮತ್ತೆ ಭಸ್ಮ ಆಗುತ್ತೆ. ಸೊ ನಿಮ್ಮನೆ ದೃಷ್ಟಿ ಹೋಗೋಕ್ಕೆ ಕುಂಬಳಕಾಯಿನ ಕಟ್ಟು ಅಂತ ಹೇಳುತ್ತೆ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗೆ ಒಂದು ಸಲ ಆದರೂ ಬೂದ್ ಕುಂಬಳಕಾಯಿನ ಊಟವನ್ನು, ಮಜ್ಜಿಗೆ ಹುಳಿ ಅಥವಾ ಬೂದ್ ಕುಂಬಳಕಾಯಿ ಹುಳಿನ ಮನೇಲಿ ಮಾಡ್ಕೋಬೇಕು. ಇವ್ರು ಕೆಲವರೆಲ್ಲ ಪ್ರೆಸ್ಟೀಜು, ನಾವು ಆಯುಧ ಪೂಜೆ ಮಾಡೋದು ಅಥವಾ ದೃಷ್ಟಿ ತೆಗೆದು ಹೊಡೆಯೋದನ್ನ ನಾವೆಲ್ಲ ತಿನ್ನಲ್ಲ ಮನೇಲಿ. ಕೆಲವರ ಪ್ರೆಸ್ಟೀಜು, ಅದೆಲ್ಲ ತಿನ್ನಬಾರ್ದು. ಫಸ್ಟ್ ಕ್ಲಾಸಾಗಿ ಮಜ್ಜಿಗೆ ಹುಳಿ ಮಾಡಿಕೊಂಡ್ರೆ ಏನು ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ಮಜ್ಜಿಗೆ ಹುಳಿನ ದೃಷ್ಟಿಯನ್ನು ಮನೇಲಿ ಹೋಗುತ್ತೆ. ಅದಕ್ಕೆ ನೋಡು, ಕೆಲವ್ರ ಮನೇಲಿ ಕಟ್ಟಿದಾಗ ಅದು ಪ್ರತಿ ತಿಂಗಳಲ್ಲಿ ಇವ್ರ ಮನೆ ದೋಷ ಎಲ್ಲ ಅದು ರಸವಾಗಿ ಸೋರುತ್ತೆ, ಇವ್ರ ಮನೆ ನೆಗೆಟಿವ್ ಎಲ್ಲ ಹೋಗ್ತಾ ಇರುತ್ತೆ. ಅದಕ್ಕೆ ಆಯುಧ ಪೂಜೆ ಮಾಡ್ತಾರೆ. ಅವತ್ತು ಕಾರ್ ತೊಗೊತಾನೆ, ಕಾರ್ ತೊಗೊಂಡು ಪೂಜೆ ಮಾಡ್ತಾನೆ. ಇಷ್ಟು ದಿವಸ ನನ್ನ ಕಾರು ಚೆನ್ನಾಗಾಗಿದೆ, ಅವನೇನು ಮಾಡಬೇಕು, ಅವತ್ತು ಬರೀ ಒಂದು ರೌಂಡ್ ಹೋಗಿ ವಾಪಸ್ ಬಂದು ಇಟ್ಬಿಡ್ಬೇಕು. ಅವತ್ತು ಕಾರ್ ಕೂಡ ಜಾಸ್ತಿ ಉಪಯೋಗಿಸಬಾರ್ದು ಅಂತ ಹೇಳುತ್ತೆ. ಅಕಸ್ಮಾತ್ ಟೂ ವೀಲರ್ ಇರುತ್ತೆ, ಅವತ್ತು ಉಪಯೋಗಿಸ್ಬೇಕು. ಇವನೇನು ಮಾಡ್ತಾನೆ, ಹಿಂದಿನ ದಿವಸನೇ ರಜಾ ಹಾಕ್ಬಿಟ್ಟು ಪೂಜೆ ಯಾವತ್ತೋ ಮಾಡೋ ನವಮಿಗೇ ಮಾಡಬೇಕು ಅಂತ ಹೇಳುತ್ತೆ. ಆವಾಗ ಅವನು ಕ್ಲೀನಾಗಿ ಇಷ್ಟು ವರ್ಷನೂ ತೊಳೆದೇ ಇರಲ್ಲ, ಗಾಡಿನ ತೊಳೆದೇ, ಟೈರ್ ನೋಡಿರಲ್ಲ, ಗಬ್ಬೆಬ್ ಸಂಗೆ ಇರುತ್ತೆ. ಆವತ್ತೇನು ತೊಳಿತಾನೆ ಅಷ್ಟು ಚೆನ್ನಾಗಿ ತೊಳಿತಾನೆ. ಹಂಗೆ ನೋಡೋಕ್ಕೆ ಹೋದರೆ ಹೆಂಗಸರಿಗೆ ಮಹಾನವಮಿ ದಿವಸ ಅವನು ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪರಮೇಶ್ವರ ಏನು ಮಾಡ್ತಾನೆ, ದೇವಿ ಜಗನ್ಮಾತ ಲಲಿತಾ ತ್ರಿಪುರಸುಂದರಿ ಕೂಡಿಸಿ ಹೆಂಡತಿಯನ್ನು ಆರಾಧನೆ ಮಾಡ್ತಾನೆ. ಮಹಾಲಕ್ಷ್ಮಿನ ಕೂಡಿಸಿ ಮಹಾವಿಷ್ಣು ಆರಾಧನೆ ಮಾಡ್ತಾನೆ. ಸರಸ್ವತಿನ ಕೂಡಿಸಿ ಬ್ರಹ್ಮ ಆರಾಧನೆ ಮಾಡ್ತಾನೆ. ಅಂದರೆ ಹೆಂಡ್ತೀರನ್ನ ಅವತ್ತಿನ ರೆಸ್ಟ್ ಡೇ ಕೊಡಬೇಕು. ನೀನು ಯಾವುದಾದ್ರೂ ಹೆಂಗಸರನ್ನ ಇವತ್ತರೆಗೂ ಅಡುಗೆ ಮನೆ ಬಿಟ್ಟು ರೆಸ್ಟ್ ಕೊಡಿಸಿದ್ರೆ ಕೊಟ್ಟಿಲ್ಲ, ದಿನಾ ಕೆಲಸ ಅವರುಗಳಿಗೆ. ಅದಕ್ಕೆ ಹೆಣ್ಣುಮಕ್ಕಳಿಗೂ ಅವತ್ತಿನ ದಿವಸ ರೆಸ್ಟ್. ಮಹಾನವಮಿಗೆ ಯಾವ ಗಂಡ ಚೆನ್ನಾಗಿ ನೋಡಿಕೊಂಡು ಅವಳನ್ನ ಭಾಳ ಚೆನ್ನಾಗಿ ಸೌಂದರ್ಯವತಿಯಾಗಿ ಮಾಡಿ ಭಾಳ ಸಂತೋಷವಾಗಿ ಮಂದಸ್ಮಿತಾಂ ದೇವಿ ಅಂತ ಚಂದ ಅಟ್ಟದ ಮೇಲೆ ಕೂಡಿಸಿ ಅವಳನ್ನ ವ್ಯವಸ್ಥೆ ಮಾಡ್ತಾನೋ, ಜೀವನ ಪೂರ್ತಿ ಅವರಲ್ಲಿ ಗಲಾಟೆ ಘರ್ಷಣೆ ಬರಲ್ಲ ಅನ್ನೋದೇ ಶಾಸ್ತ್ರ. ಆವತ್ತು ಇವರೆಲ್ಲ ಮಾಡಲ್ಲ. ಆವತ್ತು ಅವಳಿಗೆ ಕಾಲ್ಗೆಜ್ಜೆ ಹಾಕಬೇಕು. ಆ ಕಾಲ್ಗೆಜ್ಜೆ ಇವನು ತೊಡಿಸ್ಬೇಕು ಅಂತ ಹೇಳುತ್ತೆ. ಅಂದರೆ ಹೊಸ ಕಾಲ್ಗೆಜ್ಜೆ ಅಂತಲ್ಲ, ಹಳೆಯದೇ ಕಾಲ್ಗೆಜ್ಜೆ ಅಂತ ಇಟ್ಕೊ. ಆ ಕಾಲ್ಗೆಜ್ಜೆಯನ್ನು ತೊಡಿಸಿರತಕ್ಕಂಥದ್ದು ರಕ್ತಾವರಣ, ಅಂದರೆ ಕೆಂಪು ನೀರು ಹಾಕಿ ಮನೆಯೊಳಗೆ ಗಂಡ ಹೆಂಡತಿ ಇಬ್ಬರು ಹೊರಗಡೆಯಿಂದ ಕಾಲನ್ನು ಇಟ್ಕೊಂಡು ಬರಬೇಕು. ಆ ಕಾಲನ್ನ ಇಟ್ಕೊಂಡು ದೇವ್ರ ಮನೆ ಬಂದು ಇಬ್ಬರು ನಮಸ್ಕಾರ ಮಾಡಿಕೊಂಡಾಗ ಈ ಹೆಜ್ಜೆ ಮುಖಾಂತರವಾಗಿ ಅಮ್ಮನವರಿಗೆ ಮಹಾನವಮಿ ಆಯಿತು ಮನೆ ತುಂಬ. ಆಮೇಲೆ ಕೈ ಬೆರಳುಗಳನ್ನ ಇಟ್ಟು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಅಂತ ಜೋರಾಗಿ ಹೇಳ್ಕೋಬೇಕು. ಅದನ್ನು ಫಸ್ಟ್ ಒನ್ ಚಿಕ್ಕದಾಗಿ ಹೇಳಬೇಕು, ಸೆಕೆಂಡ್ ಸ್ವಲ್ಪ ದೊಡ್ಡದಾಗಿ ಹೇಳಬೇಕು, ಮೂರನೇ ದೊಡ್ಡದಾಗಿ ಹೇಳಬೇಕು. ಮನೆಯಲ್ಲಿರೋ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಆವಾಗ ಏನು ಮಾಡ್ತಾರೆ, ಅರ್ಚಕರು ಅವರವ್ರ ಗಂಡ ಹೆಂಡತಿ ಕೈಗಳನ್ನ ಇಡಬೇಕು. ಇವ್ರು ಏನು ಮಾಡ್ತಾರೆ, ಗೃಹ ಪ್ರವೇಶ ಗಂಡ ಹೆಂಡತಿ ಕೈ ನೀಡಲ್ಲ, ಇವರು ಅರ್ಚಕನೇ ಇಟ್ಟು ಬಂದ್ಬಿಟ್ಟಿರ್ತಾನೆ. ಹಾಗೆಲ್ಲ ಇಡಂಗಿಲ್ಲ. ಇವರ ಮನೆ ಗೃಹ ಪ್ರವೇಶ ಇವರು ಇಡಬೇಕು. ಆ ಕೆಂಪು ನೀರು ಹಾಕಿದಾಗ ಮಂಗಳ. ಆಮೇಲೆ ಕೊನೆಗೆ ಮಕ್ಕಳನ್ನೆಲ್ಲ ಕೂಡಿಸಿದಾಗ ತಂದೆ ತಾಯಿಗೆ ಇಬ್ಬರಿಗೂ ಮಕ್ಕಳ ಆರತಿ ಎತ್ತಬೇಕು ಅಂತ ಹೇಳುತ್ತೆ. ಸಾಯಂಕಾಲದಲ್ಲಿ ಮಕ್ಕಳು ಕಾಲು ತೊಳೆದು, ಅಂದರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು 5 ವರ್ಷಕ್ಕಿಂತ ಚಿಕ್ಕದಾಗದ ಕನ್ಯಾ ಪೂಜೆ. ಅದಾದಮೇಲೆ ಮದುವೆ ಆಗದಿರೋ ಹೆಣ್ಣುಮಕ್ಕಳನ್ನ ಕೂತಾಗ ಮಧ್ಯದಲ್ಲಿರ್ತಕ್ಕಂಥವ್ಳು, ವೃದ್ಧಾಪ್ಯದಲ್ಲಿರ್ತಕ್ಕಂಥ ದಂಪತಿಗಳು ಗಂಡ ಹೆಂಡತಿನ ಪೂಜೆ. ಆಮೇಲೆ ಲಾಸ್ಟಲ್ಲಿ ತುಂಬ ವಯಸ್ಸಾಗಿರೋ ಗಂಡ ಹೆಂಡತಿ ಆಶೀರ್ವಾದ ಸಿಗಬೇಕು. ಸೊ ಈ 4 ತತ್ವದಲ್ಲಿ ಬ್ರಹ್ಮ ವರ್ಚಸ್ಸಿನಲ್ಲಿ 4 ತತ್ವವನ್ನು ಯಾರು ಪೂಜೆ ಮಾಡ್ತಾರೆ, ಆಗ ನವರಾತ್ರಿ ಪ್ರಯುಕ್ತವಾಗಿ ಪೂಜೆ ಪುನಸ್ಕಾರ ನಡಿಬೇಕು. ಸೊ ಇದೆಲ್ಲ ಶಾಸ್ತ್ರ ಇದೆ. ಮಾಡೋರು ಕಮ್ಮಿ. ಯಾರು ಮಾಡ್ತಿರೋ ಪೂರ್ತಿ ಕರೆಕ್ಟಾಗಿ ಮಾಡಿ, ಇಲ್ದರೆ ಬೇಕಾಗಿಲ್ಲ. ಕೆಲವರು ಏನು ಅಂತಾರೆ, ಅಯ್ಯೋ ನಮ್ಮಲ್ಲಿ ಏನೂ ಇಲ್ಲ, ಆಯುಧ ಪೂಜೆ ಮಾಡೋಕ್ಕೆ ಏನೂ ಇಲ್ಲ, ಎತ್ತಿನ ಗಾಡಿ ಪೂಜೆ ಮಾಡಬೇಕು, ಹಸುಗಳನ್ನ ಚೆನ್ನಾಗಿ ಪೂಜೆ ಮಾಡಬೇಕು, ಕೊಠಡಿ ಪೂಜೆ ಮಾಡಬೇಕು, ಗೋ ಪೂಜೆ ಮಾಡಬೇಕು, ಮನೆ ಒಳಗಿರ್ತಕ್ಕಂಥ ಎಲ್ಲ ಕೊಠಡಿಗಳನ್ನ ತೊಳಿಬೇಕು. ಅದೆಲ್ಲ ಹಿಂದಿನ ದಿವಸ ಮಾಡಿಕೊಂಡ್ರೆ ಸಂಧ್ಯಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಗೋಧೂಳಿ ಲಗ್ನದಲ್ಲಿ ಸೂರ್ಯ ಅಸ್ತವಾಗೋ ಸಮಯದಲ್ಲಿ ಲಕ್ಷ್ಮಿ ಬರೋ ಹೊತ್ತು ಗೋಧೂಳಲ್ಲಿ ಬರ್ತಾಳಂತೆ, ಕಣ್ಣು ಕಾಣಲ್ಲ. ಆ ಮಹಾನವಮಿಗೆ ಜಗನ್ಮಾತೆ ಬಂದ್ಯಮ್ಮ ತಾಯಿ ಸಂತೋಷ ಬಾ ಅಂತ ಬಲಗಾಲಿಡ್ಬೇಕು. ಅದಕ್ಕೆ ಚರಲಕ್ಷ್ಮಿ ಸ್ಥಿರವಾಸ ಹೊಸಲ ಮೇಲೆ ಅರ್ಶಿನ ಹಚ್ಚಿ ಹರಿದ್ರ ಅಲಂಕಾರಂ ನರಸಿಂಹಭೂಷಿತ ಲಕ್ಷ್ಮೀ ಅಲಂಕಾರಂ ಕುಂಕುಮಭೂಷಿತ ಅಂತ ಹೇಳಿ ಪೂಜೆ ಮಾಡಿ, ಚರಲಕ್ಷ್ಮಿ ಅಂದರೆ ಚರ ಅಂದರೆ ಹೊರಡವಳು, ಚಿರ ಸ್ಥಿರವಾಸ ಅವಳು ಕರೆದು ಸ್ಥಿರವಾಗಿ ಕೂತ್ಕೋ ಅಂತ ಪ್ರಾರ್ಥನೆ ಮಾಡೋದು ಮಹಾನವಮಿ. ಇವ್ರು ಏನು ಮಾಡ್ತಾರೆ, ಮಹಾನವಮಿ ದಿವಸ ಎಲ್ಲರೂ ಮಾಲಲ್ಲಿ ಕುಕ್ಕಿಸ್ಕೊಂಡಿರ್ತಾರೆ. ಮನೇಲಿ ಇರವೇ ಇಲ್ಲ. ಮಹಾಲಕ್ಷ್ಮಿ ಮನೆಗೆ ಬಂದಿರ್ತಾಳೆ, ಇವ್ರು ಮಾಲಲ್ಲಿ ಇರ್ತಾಳೆ, ಇಲ್ಲ ಯಾವುದೋ ಫಿಲಿಮಲ್ಲಿ ಇರ್ತಾರೆ, ಇಲ್ಲ ಊರು ಸುತ್ತಕ್ಕೆ ಹೋಗಿರ್ತಾರೆ. ಸೊ ಅದು ಪ್ರಯೋಜನ ಇಲ್ಲ. ಮಹಾನವಮಿ ದಿವಸ ಯಾವ ದಂಪತಿಗಳು ಲಕ್ಷ್ಮಿ ಮನೆಗೆ ಬರೋ ಸಮಯದಲ್ಲಿ ನವದುರ್ಗೆ ಆರಾಧನೆ ದೀಪ ಹಚ್ಚಿ ಯಾರು ಮನೆ ಬಾಗಿಲಲ್ಲಿ ಕಾಯ್ತಿರ್ತಾಳೋ ಆ ಲಕ್ಷ್ಮಿ ಬಂದು ಅಲ್ಲಿ ವಿರಾಜಮಾನವಾಗ್ತಾಳೆ, ಸರ್ವಸಂಪತ್ತನ್ನು ಕೊಡ್ತಾಳೆ ಅನ್ನೋದೇ ನವದುರ್ಗೆ ಆರಾಧನೆ. ಅದೇ ಇವತ್ತಿನ ದಿವಸ ವಿಶೇಷವಾಗಿ ಮಹಾನವಮಿ. ಸೊ ಈ ಸಲ ಮಹಾನವಮಿ ಏನು ಬಂದಿದೆ, ಬುಧವಾರ ದಿವಸ ಬಂದಿದೆ, ಸ್ಥಿರವಾಗಿ ಬಂದಿದೆ. ನೆಕ್ಸ್ಟು ವೀಕ್ಷಕರಿಗೆ ನಾನು ಹೇಳೋದು ಅಶ್ವವೇಗ ಮುಖಾಂತರವಾಗಿ ನಿಮಗೆಲ್ಲರಿಗೂ ಹೇಳೋದು ಅಂದರೆ, ಬುಧ ವಕ್ರ, ಶನಿ ವಕ್ರ, ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರಿಗೂ ಇನ್ಮೇಲೆ ಫೈನಾನ್ಷಿಯಲ್ ಟೈಟ್ ಆಗ್ತಾ ಹೋಗುತ್ತೆ. ದೊಡ್ಡವನಿಗೆ ದೊಡ್ಡದಾಗಿರ್ತಕ್ಕಂಥ ಕಷ್ಟಗಳು, ಚಿಕ್ಕವನಿಗೆ ಅವಂದೇ ಆಗಿರೋ ಕಷ್ಟಗಳು, ಅವರವರ ಯೋಗ್ಯತೆ ತಕ್ಕಂತೆ ಆ ಕಷ್ಟಗಳು ಬರುತ್ತೆ. ಸೊ ಇನ್ನು ಮೇಲಾದರೂ ನೀವೆಲ್ಲ ನಿಮ್ಮ ದುಡ್ಡುಗಳನ್ನು ಅಜ್ಜಿ ತಾತಂತ್ರ ಕಾಲದಲ್ಲಿ ಅಕ್ಕಿ ಡಬ್ಬದಲ್ಲಿ ಹಾಕಿಡೋದು ಹೆಂಗಸರು, ಅಥವಾ ಮೇಲ್ಗಡೆ ಜೋಡಿಸಿರೋದು ಸಕ್ಕರೆ ಡಬ್ಬದಲ್ಲಿ ಇಡೋದು, ಒಂದಷ್ಟು ದುಡ್ಡು ಮುಚ್ಚಿಡೋದು, ಈ ಥರ ಎಲ್ಲ ದಯವಿಟ್ಟು ಮಾಡಿ. ಫೈನಾನ್ಷಿಯಲ್ ಕ್ರೈಸಿಸ್ಗೆ ಆಗ್ತಕ್ಕಂಥ ಅವಕಾಶ ಅಂದರೆ ನಿಮ್ಮ ದುಡ್ಡುಗಳನ್ನ ಖರ್ಚು ವಾಪ್ತಾ ಇನ್ನೂ 1.5 ವರ್ಷ ಭಾಳ ಕಷ್ಟ. ಅಂದರೆ ಬುಧ ವಕ್ರ ತ್ಯಾಗ ಮಾಡೋವ್ರಿಗೂ ಕಷ್ಟ ಆಗುತ್ತೆ. ಅದಕ್ಕೆ ನೀವೆಲ್ಲ ಏನು ಮಾಡೋದು, ಈ ಸಲ ದೇವ್ರ ಪ್ರಾರ್ಥನೆ ಮಾಡಿ
ಆ ದುಡ್ಡು ಏನು ಬರುತ್ತೋ ಸಂಕಷ್ಟ ಬಂದಾಗ ವೆಂಕಟರಮಣ ಅಂತ ಮಾಡೋ ಬದಲು ಪರಿವರ್ತನೆ ಮಾಡ್ಕೊಡಪ್ಪ ಬುಧ ಅಂತ ಹೇಳಿ ಪ್ರಾರ್ಥನೆ ಮಾಡೋಕ್ಕೆ ಒಳ್ಳೆ ಬುಧವಾರ ಬಿದ್ದಿದೆ, ಭಾಳ ಒಳ್ಳೆಯದು. ವಿಜಯದಶಮಿ ಗುರುವಾರ ಬಿದ್ದಿರೋದ್ರಿಂದ ಅಮ್ಮನವ್ರ ಸಂಕಲ್ಪ ಇವತ್ತು ಈ ಸಲ ವಿಜಯದಶಮಿ ಭಾಳ ಚೆನ್ನಾಗಿ ಮಾಡ್ಬೋದು. ಅನುಕೂಲ ಸಿದ್ದು ಅಂದರೆ ಏನಾಗಿದೆ, ಗೌರ್ಮೆಂಟ್ ಹಾಲಿಡೇ ಬೇರೆ ಸಾಧಕ್ಕೆ. ಸರಿ, ಗಾಂಧಿ ಜಯಂತಿ ಇನ್ನೇನು ಮಾಡ್ತೀವಿ, ಸತ್ತೋಗಿರೋರದ್ದು ಜಯಂತಿ ಎಷ್ಟು ಸರಿ ಆಚರಿಸ್ತೀಯ, ಸತ್ತೋದ್ಮೇಲೆ ಮುಗಿದೋಯ್ತು. ಪ್ರತಿ ಸತಿ ಸತ್ತೋದವಂದೇ ಆಚರಣೆ ಮಾಡಬಾರ್ದು, ಹಾಗೆಲ್ಲ ಶಾಸ್ತ್ರ ಇಲ್ಲ. ಪ್ರತಿಯೊಬ್ಬರೂ ಈ ರೀತಿಯಾಗಿ ದೇವಿ ಪ್ರಾರ್ಥನೆ ವಿಜಯದಶಮಿ ದಿವಸ ಯಾವತ್ತು ಗುರುವಾರ ಬೀಳುತ್ತೋ, ಅಮ್ಮನವ್ರ ವಾರ ಗುರುವಾರ, ಎಲ್ಲರೂ ಅಂದ್ಕೊಂಡ್ರೆ ಶುಕ್ರವಾರ ನಮ್ಮ ಖಂಡಿತ ಶುಕ್ರವಾರ ಅಲ್ವೇ ಅಲ್ಲ. ಅಮ್ಮನವರಿಗೆ ಮಂಗಳವಾರ, ಶುಕ್ರವಾರ, ಭಾನುವಾರ ಹೆಂಗಸು ಸ್ನಾನ ಮಾಡ್ಬೇಕು, ಹರ್ಷಣದ ನೀರು ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಈ ನಡುವೆ ಹರ್ಷಣದ ಸ್ನಾನವೇ ಮಾಡಲ್ಲ. ಹಾಕು ಅಂದರೆ ಅಯ್ಯೋ ನಾನು ಮಾರಮ್ಮನ ಥರ ಕಾಣಿಸ್ತೀನಿ, ಹರ್ಷಣ ಎಲ್ಲ ಬಳ್ಕೊಳ್ಳಲ್ಲ, ನನ್ನ ಬ್ಯೂಟಿ ಹೊಟ್ಟೋಗುತ್ತೆ ಅಂತಾರೆ. ಏನು ಬ್ಯೂಟಿನೂ ಹೋಗಲ್ಲ. ಯಾವ ಹೆಣ್ಣು ಮಕ್ಕಳು ಸ್ನಾನ ಮಾಡುವಾಗ ಹರ್ಷಣವನ್ನು ಹಚ್ಕೊತಾರೋ ಎಲ್ಲ ಬ್ಯಾಕ್ಟೀರಿಯಾಗಳು ಹೋಗುತ್ತೆ, ದಾರಿದ್ರ್ಯ ಹೋಗುತ್ತೆ. ಅವಳು ಹರ್ಷಣ ಹಚ್ಕೊಂಡಾಗ ಪರಪುರುಷ ಕಾಮದೃಷ್ಟಿ ಅವಳ ಮೇಲೆ ಬೀಳಲ್ಲ. ಸೋಪ್ ಹಾಕೊಂಡ್ಮೇಲೆ ಕೊನೆ ಸ್ನಾನ ಮಾಡಿದ್ರೆ ಹರ್ಷಣ ಹಚ್ಕೊಂಡಾಗ, ಅದು ಅಮ್ಮನವ್ರಿಗೆ ಹಚ್ಚಿರೋ ಹರ್ಷಣ ಮನೆ ಒಂದು ಸೋಪ್ ಸೇರಿಸ್ಕೊಂಡು ಹುತ್ತದ ಮನೆ ಸಮೇತ ದೇಹದಲ್ಲಿ ಹಚ್ಕೊಂಡಾಗ ಆ ಯಾವ ಕಾಲಕ್ಕೂ ಪರಪುರುಷ ಕಾಮದೃಷ್ಟಿ ಬೀಳಲ್ಲ. ಅಯ್ಯೋ ಅವಳು ದೇವತೆ ಥರ ಕಂಡಿದ್ದೀರಪ್ಪ ಅನ್ನೋ ಭಾವನೆ ಬರುತ್ತೆ ಹೊರತು ಕೆಟ್ಟ ದೃಷ್ಟಿ ಬರಲ್ಲ. ಕೈ ತುಂಬ ಬಳೆಗಳು ಇವತ್ತು ಹಬ್ಬಕ್ಕಾದರೂ ಹಾಕೊಂತಾರೆ ಎಷ್ಟೋ ಜನ. ಆಮೇಲೆ ಗಾಜಿನ ಬಳೆ ಹಾಕೋಬೇಕು. ಎಲ್ಲರೂ ಗಾಜಿನ ಬಳೆ ಹಾಕೊಳ್ಳೋ, ಪ್ಲಾಸ್ಟಿಕ್ ಹಾಕೊಂಡು ಕೂತಿರ್ತಾರೆ. ಕಾಲಿಗೆ ಗೆಜ್ಜ ಗಲ್ ಅಂತ ಶಬ್ದ ಬರಲೇಬೇಕು ಅಂತ ಹೇಳುತ್ತೆ. ಮಾಂಗಲ್ಯ ಧಾರಣ ಅನುಗ್ರಹ ಸಿದ್ಧಿ. ಆ ಮಾಂಗಲ್ಯ 2 ಮಾಂಗಲ್ಯ ಬಿದ್ದು ಸ್ವರ್ಣಲಕ್ಷ್ಮಿ ಅಂತ ಹೇಳುತ್ತೆ. ಒಳಗಡೆ ಮಾಂಗಲ್ಯ ಯಾರಿಗೂ ಕಾಣದೆ ಒಳಗಡೆ ಇಟ್ಕೊಂಡು, ಕೆಳಗಡೆ ಇರ್ತಕ್ಕಂಥ ಕಂಠಿಹಾರ, ಯಾವುದಾದ್ರು ಕಂಠಿಹಾರ ನಮ್ಮ ತಾತಂದು ನಮ್ಮ ಅಜ್ಜಿದು ಅಂತ ಹೇಳಿ ಕೆಲವರೆಲ್ಲ ಇಟ್ಕೊಂಡಿರ್ತಾರೆ. ಕೆಲವರು ಇಟ್ಕೊಳ್ತಾರೆ. ಅಕಸ್ಮಾತ್ ಇಲ್ದರೆ ಕೆಂಪು ದಾರವನ್ನಾದರೂ ಕಟ್ಕೊ ಅಂತ ಹೇಳುತ್ತೆ. ನರಸಿಂಹಸ್ವಾಮಿ ಸಂಕಲ್ಪ ಮಾಡಿ ಹರ್ಷಣದ ಕೊಂಬು ಕೊಟ್ಕೊಂಡು ಕೆಂಪು ದಾರ, ಅದೇ ಕಂಠಿಹಾರ ಥರ ಹೆಣ್ಮಕ್ಳು ಅದು ಹಾಕ್ಕೊಂಡ್ರೆ ಒಳ್ಳೆಯದು. ಗಂಡು ಮಕ್ಕಳಿಗೆ ಹೆಂಡತಿನೇ ಕಂಕಣವನ್ನು ಕಟ್ಟಬೇಕು ಅಂತ ಹೇಳುತ್ತೆ. ಆ ಕಂಕಣವನ್ನು ಕಟ್ಟಿದಾಗ ಮಕ್ಕಳಿಗೆಲ್ಲ ರಕ್ಷಾ ಕವಚ. ಸೊ ಈ ಮಕ್ಕಳಿಗೆಲ್ಲ ಏನು ಮಾಡಬೇಕು ಆಶೀರ್ವಾದ ಅಂದಾಗ, ತಂದೆ ತಾಯಿ ಇಬ್ಬರು ಕೂತ್ಕೊಂಡು ಆವತ್ತಿನ ದಿವಸ ನಿಮಗೆ ಪೂರ್ಣ ವಿದ್ಯಾನುಗ್ರಹ ಆಗಲಿ, ನಿಮಗೆ ಪೂರ್ಣ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಮನೆ ದೇವರ ಅನುಗ್ರಹದಿಂದ ಜ್ಞಾಪಕ ಶಕ್ತಿ ಬರಲಿ, ನೀವು ಏನು ಪ್ರಜ್ಞಾವಂತರಾಗಿ ಚೆನ್ನಾಗಿ ಅಭಿವೃದ್ಧಿಯಾಗಿ ಅಂತ ಆಶೀರ್ವಾದ ಮಾಡಬೇಕು. ಆವತ್ತು ಯಾವ ಮಕ್ಕಳು ಮನೇಲಿರಲ್ಲ, ಕೆಲವರೆಲ್ಲ ಓಡೋಗಿರ್ತಾರೆ. ಹಠವಾಗಿ ಯಾವತ್ತೂ ತಂದೆ ತಾಯಿಂದರು ಮಾಡೋ ತಪ್ಪೇನು ಅಂದರೆ, ಮಕ್ಕಳನ್ನ ಕೂಡಿಸಿ ಬಾಯಿ ಮುಚ್ಕೊಂಡು ನಾವು ಕಷ್ಟಪಡ್ತಾ ಇದ್ದೀವಿ, ನಾವು ಹೆಂಗಿದೀವೋ ಜೀವನ ನೀವು ಮಾಡಬೇಕು, ನಿಮ್ಮ ಹಠಕ್ಕೆ ನಾವು ಜೀವನ ಮಾಡೋಕ್ಕಾಗಲ್ಲ ಅಂಥೇಳಿ ಆ ಮಕ್ಕಳಿಗೆ ಪ್ರೀತಿ ಒಳಗಿರಬೇಕು, ಹೊರಗಡೆ ತೋರಿಸ್ಬಾರ್ದು, ಹೊರಗಡೆ ಸ್ಟ್ರಿಕ್ಟಾಗೇ ಇರಬೇಕು. ಸೊ ತಂದೆ ತಾಯಿ ಅಂದರೆ ಮಕ್ಕಳು ಹಾಳು ಮಾಡೋದ್ರಿಂದ ಆ ಮಕ್ಕಳನ್ನ ಆಶೀರ್ವಾದ ಮಾಡೋದು ವಿಜಯದಶಮಿ. ಆ ವಿಜಯದಶಮಿ ದಿವಸನೇ ವಿಶೇಷತೆ. ಅದಕ್ಕೆ ಕೆಲವ್ರಿಗೆಲ್ಲರಿಗೂ ಮಹಾನವಮಿ ಆದಮೇಲೆ ವಿಜಯದಶಮಿ ಅಂದರೆ ವಿಜಯವನ್ನು ಆಚರಿಸು ಅಂದರೆ ಕುಟುಂಬ ವಿಜಯೋತ್ಸವವನ್ನು ಆಚರಿಸೋದು. ಅದಕ್ಕೆ ರಾಮಚಂದ್ರ ವಿಜಯದಶಮಿಗೆ ಬಂದ, ರಾವಣನ ಸಾಯಿಸಿದ ವಿಜಯದಶಮಿ. ಅದಾದಮೇಲೆ ಪಾಂಡವರು ಬಂದಾಗ ವಿಜಯದಶಮಿ ಆಚರಣೆ ಮಾಡಿ ಆ ಶಸ್ತ್ರಗಳನ್ನ ಅವತ್ತು ಇಳಿಸ್ಕೊತಾರೆ, ಬನ್ನಿ ಮರದ ಪೂಜೆ. ಅದಕ್ಕೆ ಬನ್ನಿ ಮಂಟಪದಲ್ಲಿ ಮೈಸೂರಲ್ಲಿ ಬನ್ನಿ ಮಂಟಪದ ಪೂಜೆ ಮಾಡಿ ಶಸ್ತ್ರಗಳ ಪೂಜೆ ಮಾಡಿದ್ರು. ಆ ಬನ್ನಿ ಮಂಟಪದ ದಿವಸ ಏನು ಮಾಡಬೇಕು, ಬನ್ನಿ ಮರ ಹತ್ರ ಹೋಗಿ ಬನ್ನಿ ಎಲೆಗಳು ತರಬೇಕು, ತಂದು ದೊಡ್ಡವ್ರಿಗೆಲ್ಲ ಕೊಡಬೇಕು. ಅಜ್ಜಿಂದರು, ತಾತಂದರು, ಅತ್ತೆ ಮಾವ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಕೊಟ್ಟು ನಮಸ್ಕಾರ ಮಾಡಬೇಕು. ಆ ಬನ್ನಿ ಎಲೆ ಬಂದು ಸ್ವಯಂ ಶನಿ. ಆಗ ಅವ್ರು ಆಶೀರ್ವಾದ ಮಾಡಿದ್ರೆ ಇದು ಲಕ್ಷ್ಮಿ ಇದ್ದಂಗೆ. ಅವ್ರ ಹತ್ರ ಆಶೀರ್ವಾದ ಮಾಡಿ ಆ ಬನ್ನಿ ಎಲೆಗಳನ್ನ ನಿಲ್ಸ್ಕೊಂಡು ನಿಮ್ಮ ಕ್ಯಾಶ್ ಬಾಕ್ಸ್ ಇಟ್ಕೋಬೇಕು. ದುಡ್ಡು ಅಭಿವೃದ್ಧಿ ಆಗುತ್ತೆ. ಹಾಗೆ ಅಂದ್ಬಿಟ್ಟು 2,000 ರೂಪಾಯಿ ಹಾಕೋರು 4,000 ರೂಪಾಯಿ ಆಗಲ್ಲ. ಒಂದು ದಾರಿಯನ್ನು ತೋರಿಸಿ ಅಭಿವೃದ್ಧಿ ಮಾರ್ಗವನ್ನು ಭಗವತಿ ಕೊಡ್ತಾಳೆ, ಅದು ಶತಸಿದ್ಧ. ಅದಕ್ಕೋಸ್ಕರ ನೀವೆಲ್ಲರೂ ಮಾಡಬೇಕಾದ ಕೃಪಾ ಆಶೀರ್ವಾದ ಏನಂದರೆ, ಕುಟುಂಬ ಪರಿವಾರ ಸಮೇತ ಏನೇ ಮಾಡಿ ಅವತ್ತು ಹಬ್ಬದ ದಿವಸ ವಿಜಯದಶಮಿಗೆ ಎಲ್ಲ ಕುಟುಂಬ ಸಮೇತ ಇದ್ದರೆ ಬಹಳ ವಿಶೇಷ. ಗುರುಗಳೇ, ಇನ್ನು ಮೈಸೂರು, ಈ ದಸರಾ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಮೈಸೂರು. ಏಕೆಂತಂದರೆ ಅಷ್ಟು ಪ್ರಖ್ಯಾತಿ ಹೊಂದಿದೆ. ಈಗ ದಸರಾ ಅಂದಿದ ತಕ್ಷಣ ಎಷ್ಟೋ ಜನ ಮೈಸೂರಿಗೆ ಹೋಗ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಖಾಸಗಿ ದರ್ಬಾರ್ ಆಗಿರಬಹುದು ಅಥವಾ ಜಂಬೂ ಸವಾರಿ ನೋಡಲಿಕ್ಕೆ ಅಂತ ಸಾಕಷ್ಟು ಜನರು ಹೋಗ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸಾಧಾರಣವಾಗಿ ನಾವೆಲ್ಲ ನೋಡಿರೋರು ನೋಡ್ಕೊಂಡೇ ಕೂತ್ಕೊಳ್ಳಲ್ಲ. ಭಾಳ ಜನ ನೋಡ್ದಿದ್ದವರು ಬನ್ನಿ ಅಂತ ಹೇಳಿ ವಿದೇಶದವ್ರು ಬರ್ತಾರೆ. ಈ ದಸರಾ ಹಬ್ಬ ಭಾಳ ಜನ ನೋಡಬೇಕು, ಎಲ್ಲೆಲ್ಲಿ ನೋಡಬೇಕು ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಮೈಸೂರಲ್ಲಿ ನೋಡಬೇಕು, ಕೂರ್ಗಲ್ಲಿ ದಸರಾ ಉತ್ಸವ ಮಾಡ್ತಾರೆ, ಅದು ಭಾಳ ವಿಶೇಷತೆ. ಮಂಗಳೂರಲ್ಲಿ ದಸರಾ ಉತ್ಸವ ಮಾಡ್ತಾರೆ, ಅದು ಭಾಳ ವಿಶೇಷತೆ. ತಮಿಳ್ನಾಡಲ್ಲಿ ತಂಜಾವೂರಲ್ಲಿ ಮಾಡ್ತಾರೆ, ಭಾಳ ವಿಶೇಷತೆ. ಕೇರಳಲ್ಲಿ ತ್ರಿವೇಂದ್ರಮಲ್ಲಿ ಮಾಡ್ತಾರೆ ದಸರಾ ಉತ್ಸವ, ಅದು ಭಾಳ ವಿಶೇಷತೆ. ಮಧ್ಯಪ್ರದೇಶದಲ್ಲಿ ವಿಶೇಷವಾಗಿ ದಸರಾ ಉತ್ಸವ ಮಾಡ್ತಾರೆ, ಪರಮೇಶ್ವರನ ಕೃಪಾಶೀರ್ವಾದ ಮಾಡ್ತಾರೆ, ಎಲ್ಲ ದೇವಿಯನ್ನು ಆಚರಣೆ ಮಾಡ್ತಾರೆ. ಎಲ್ಲೆಲ್ಲಿ ಪಲ್ಲಕ್ಕಿಗಳನ್ನು ಆಚರಣೆ ಮಾಡ್ತಾರೋ ಭಾಳ ವಿಶೇಷ. ಕಾಶಿ ಕ್ಷೇತ್ರದಲ್ಲಿ ದಸರಾ ಉತ್ಸವ ಅಷ್ಟಕಾಳಬೇರವನ್ನು 8 ಕಾಳಬೇರನ್ನು ಒಂದೇ ಕಾಲದಲ್ಲಿ ಈ ನವರಾತ್ರಿಲಿ ನೋಡ್ಬೋದು. ಅಲ್ಲಿ ಏನು ಮಾಡ್ತಾರೆ, ವಾರಣಾಸಿಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಅಲ್ಲಿ 9 ಕಾಳಬೇರ ಇರ್ತಾರೆ. ಅಸಿತಾಂಗ ಭೈರವ, ರೂಭೈರವ, ಚಂಡ ಭೈರವ, ಕೋತ ಭೈರವ, ಉನ್ಮತ ಭೈರವ, ಸಂಹಾರ ಭೈರವ, ಭೀಷ್ಣ ಭೈರವ, ಕಪಾಲ ಭೈರವ, ಸ್ವರ್ಣಾಕರ್ಷಣ, ಸರ್ವಸುಂದರ ಕಾಳಬೇರವ ಅಂತ 9 ಕಾಳಬೇರವನ್ನು 8 ಕಡೆ ಬೇರೆ ಬೇರೆ ಕಡೆ ಇದ್ದಾನೆ. ಮಧ್ಯದಲ್ಲಿ ಒಬ್ಬರಿದ್ದಾನೆ ಸ್ವರ್ಣಾಕರ್ಷಣ ಕಾಳಬೇರ, ಅವನು ಚಿದಂಬರದಲ್ಲಿದ್ದಾನೆ ರಹಸ್ಯಪೂರ್ವಕವಾಗಿ. ಈ 9 ಜನ ಕಾಶಿಯಲ್ಲಿ ವಿಶೇಷವಾಗಿ ಈ ವಿಜಯದಶಮಿಗೆ ನವರಾತ್ರಿ ವೈಭವಕ್ಕೆ ಆ ವಿಗ್ರಹಗಳು ತರ್ತಾರೆ. ಆ 9 ದೇವಸ್ಥಾನದ್ದು ಒಂದೇ ಸರಿ ಅಲ್ಲಿ ದಸರಾ ನೋಡ್ಬೇಕು ನೀನು. ಸೊ ನೋಡಿದ್ದೇ ನೋಡ್ಕೋಬೇಕು ಅಂತ ಏನಿಲ್ಲ. ಆಮೇಲೆ ಎಷ್ಟು ಸರಿ ಚಾಮುಂಡೇಶ್ವರಿ ನೋಡ್ತೀಯಾ ಕೂತ್ಕೊಂಡು. ಒಂದೇನಂದರೆ, ಚಾಮುಂಡಿ ಬೆಟ್ಟಕ್ಕೆ ಜನಗಳು ಯಾವತ್ತು ಅಂದರೆ ವೈಭವವನ್ನು ನೋಡೋಕ್ಕೆ ಹೋದಾಗ ಅಮ್ಮನವ್ರ ಕೃಪಾಶೀರ್ವಾದ ಏನು ಅಂದರೆ, ಮೈಸೂರಿಗೆ ಹೋಗ್ತೀರಾ, ಚಾಮುಂಡೇಶ್ವರಿಗೆ ಸಂಕಲ್ಪ ಏನು ಮಾಡ್ಕೋಬೇಕು, ಆನೆ ಮೇಲೆ ಬರ್ತಾಳೆ, ಗಜಕೇಸರಿ ಯೋಗ,
ಕೇಸರಿ ಅಂದರೆ ಅವಳು ಸಿಂಹದ ಮೇಲೆ ಕೂತಿದ್ದಾಳೆ, ಕೆರಡೆ ಆನೆ ಇದೆ, ಆನೆ ಮತ್ತು ಸಿಂಹ ಏನು ಗಜಕೇಸರಿ ಯೋಗ. ಆ ಯೋಗವನ್ನು ನೀನು ಅನುಭವಿಸುವುದು ಹೇಗೆ ಮಾಡಬೇಕು ಅಂದರೆ ಆನೆ ಕೈಯಲ್ಲಿ ಸ್ನಾನ ಮಾಡಿಸಿ ವಿಶೇಷವಾಗಿ ಆಶೀರ್ವಾದ ಮಾಡಿಸ್ಕೋಬೇಕು. ಆಗೋದಿಲ್ಲ, ನೀವೇನು ಮಾಡ್ತೀಯ, ಹತ್ರನೂ ಕೊಡೋಲ್ಲ, ಯಾರೂ ಬಿಡಲ್ಲ. ಅದಕ್ಕೇನು ಮಾಡಬೇಕು, ಆನೆ ಲದ್ದಿ ಹಾಕಿರುತ್ತಲ್ಲ, ಅಕಸ್ಮಾತ್ ಇದ್ದರೆ ಮೈಸೂರು ಅವರು ಏನು ಮಾಡ್ತಾರೆ, ಆನೆ ಲದ್ದಿನ ತೊಗೊಂಬಂದು ಅದ್ರಲ್ಲಿ ಮಹಾಗಣಪತಿ ಪೂಜೆ ಮಾಡಿ ಸಂಕಲ್ಪ ಮಾಡೋಕೆ. ಅದಕ್ಕೆ ಮೈಸೂರಲ್ಲಿ ಇವತ್ತಿಗೂ ಗಣಪತಿ ಹಬ್ಬಕ್ಕೆ ನಾವೆಲ್ಲ ಸೆಗಣಿಲಿ ಪಿಳ್ಳಾರಿ ಇಟ್ಟು ಗಣಪತಿ ಹೇಗೆ ಮಾಡ್ಕೊತೀವೋ, ಮೈಸೂರು ಅರಮನೆಯಲ್ಲಿ ಇವತ್ತಿಗೂ ಆನೆ ಲದ್ದಿಯಲ್ಲೇ ಗಣಪತಿ ಮಾಡ್ಕೊಳ್ಳೋದು. ಅದಾದ ಮೇಲೆ ಪೂಜೆ ಮಾಡೋದ್ರಿಂದ ಕೆಂಪು ಕುಂಕುಮ ಹಚ್ಚಿದಾಗ ಅದಕ್ಕೆ ಧನಪ್ರಾಪ್ತಿ ಅಷ್ಟೊಂದಿರೋದು. ಅದಕ್ಕೆ ಗುಜರಾತಲ್ಲೂ ಆನೆ ವಿಶೇಷ. ಅದಕ್ಕೆ ಗಜಪೂಜೆಯನ್ನು ಮಾಡಿ ದುಡ್ಡು ಬರುತ್ತೆ. ಆ ಆನೆಗಳನ್ನ ನೋಡಿದ್ರೆ ಅಷ್ಟು ವೈಭವದ ಆಶೀರ್ವಾದ ನಿನಗೆ. ಸುಮ್ಮನೆ ಸಣ್ಣ ಪುಟ್ಟ ನೋಡಿದ್ರೆ ಕುದುರೆ ಅಂದರೆ ಕುದುರೆ ಮಾತ್ರ ಆಶೀರ್ವಾದ, ಒಂಟೆ ಅಂದರೆ ಒಂಟೆ ಇನ್ನೂ ಜಾಸ್ತಿ ಆಶೀರ್ವಾದ. ಆನೆಗೆ ವಾಹನ, ಆ ರೀತಿಯಾಗಿರ್ತಕ್ಕಂಥ ವಾಹನದಲ್ಲಿ ಸಿಂಹದ ವಾಹನಕ್ಕೆ ಸಿಗೋದು ಕಷ್ಟ, ಕಾಡಲ್ಲಿ ಹೋಗಿ ಸಿಂಹದ ಕೂಡ್ಕೋಬೇಕು. ಆದರೆ ಆನೆಯ ಒಂದು ವಿಶೇಷವಾಗಿರೋ ವೈಭವನ ಜಗನ್ಮಾತೆ ಅಂಬಾರಿ ಮೇಲೆ ಕೂತ್ಕೊಂಡು ಬರ್ತಾಳೆ, ಇವಳ ಆಶೀರ್ವಾದ. ಅದಕ್ಕೇನು ಮಾಡಬೇಕು, ಮನೆಯಿಂದ ಎಲ್ಲರೂ ಏನು ಮಾಡಬೇಕು, ಕಲ್ಲುಪ್ಪು, ಒಂದಷ್ಟು ವಿಶೇಷವಾಗಿ ಕಾಳುಮೆಣಸು, ಅದನ್ನೇನು ಮಾಡಬೇಕು, ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಆನೆ ನಡ್ಕೊಂಬರುತ್ತಲ್ಲ ಆ ಜಾಗದಲ್ಲಿ ಹಾಕಬೇಕು. ಅದು ನಿಧಾನಕ್ಕೆ ನಡ್ಕೊಂಡು ಹೋದಾಗ ನಿನ್ನ ದಾರಿದ್ರ್ಯ ಹೋಗುತ್ತೆ. ಹೂವನ್ನು ಅಮ್ಮನವ್ರ ಮೇಲೆ ಬಿಡಿ ಹೂವನ್ನು ಹಾಕಬೇಕು, ಪ್ರಾರ್ಥನೆ ಮಾಡಬೇಕು. ಇವನೇನು ಮಾಡ್ತಾರೆ, ಕಿಲೋಮೀಟರ್ ದೂರದಲ್ಲಿ ಹಿಂಗೆ ನೋಡ್ತಾರೆ, ಆ ವೈಭವ ಆಗೋಯ್ತು ತಿನ್ಕೊಂಡು ನೋಡ್ತಾರೆ ಕೆಲವರು. ಹೆಂಗಂದರೆ ನೋಡಬಾರ್ದು, ಜಗನ್ಮಾತೆ ಬರ್ತಾ ಇದ್ದಾಳೆ ಅಂದರೆ ಎಲ್ಲ ಶ್ರದ್ಧೆಯಿಂದ ತಾಯಿ ಜಗನ್ಮಾತೆನೇ ವೈಭವವಾಗಿ ಬರ್ತೀಯಾಳೆ ಅನ್ನೋ ಭಾವನೆ ನಿಮ್ಮಲ್ಲಿ ಇದ್ದು ನೋಡಿದ್ರೆ ಆಗ ಮೈಸೂರು ದಸರಾಕ್ಕೆ ವಿಶೇಷ. ಅದಕ್ಕೆ ಕೆಲವರೆಲ್ಲ ಏನು ಮಾಡ್ತಾರೆ, ಬನ್ನಿ ಮಂಟಪದಲ್ಲಿ ಬಂದುಬಿಟ್ಟ ಮೇಲೆ ಅಲ್ಲಿ ದೇವರ ಉತ್ಸವ ಇಳಿಸ್ತಾರೆ, ತಿರುಗಿ ಚಾಮುಂಡಿ ಬೆಟ್ಟಕ್ಕೆ ವಾಪಸ್ ಹೊಟ್ಟೋಗುತ್ತೆ. ಆ ಇಳಿಸೋ ಸಮಯಕ್ಕೆ ಒಂದು ಆರತಿ ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಈ ಬಿಳಿ ಸಾಸಿವೆನ ಎಲ್ಲರ ಮೇಲೂ ಹೀಗೆ ಚೆಲ್ತಾರೆ ಆಶೀರ್ವಾದ. ಅದೇನಾದರೂ ಸಿಕ್ಕಿದ್ರೆ ಅದೊಂದು ವಿಶೇಷತೆ. ಬನ್ನಿ ಮಂಟಪದವ್ರು ಹೋಗೋದು ಉತ್ಸವ, ದೇವರು ಉತ್ಸವ ಜೊತೆ ಯಾರ್ಯಾರು ಪಾಲ್ಗೊಳ್ತಾರೆ ನಡ್ಕೊಂಡು ಜೊತೆಗೆ ಹೋದಾಗ ಒಂದು ಸೇವೆಯನ್ನು ಮಾಡೋದು, ಅದೊಂದು ವಿಶೇಷತೆ. ಸೊ ಹೀಗೆ ಅವ್ರವ್ರ ಸೇವೆಯನ್ನು ಮಾಡ್ಕೊತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ, ರಾಜಕೀಯದವರು ಭಾಳ ಜನ ಅವ್ರು ಹೂ ಹಾಕ್ಬಿಡ್ತಾರೆ, ಮೆರವಣಿಗೆ ಹೋಯ್ತು, ಅವ್ರಿಗೇನೋ ಸಿಕ್ಬಿಡ್ತು, ನಮ್ಗೆ ಹೆಂಗೆ ಸಿಗುತ್ತೆ, ಆಗಲ್ಲ. ಸೊ ಸಾಧಾರಣ ಜನಗಳು ಏನು ವೈಭವ ನೋಡೋಕ್ಕೆ ಬರ್ತಾರೆ, ಫಾರಿನರ್ಸು ಅವರು ಫೋಟೋ ಗಿಟ್ ಹಿಡ್ಕೊಂಡು ಹೋಗ್ತಾರೆ, ಮಾಡ್ತಾರೆ, ಬೆಸ್ಟು. ನೀವೇನು ಮಾಡಬೇಕು, ಮೈಸೂರಿಗೆ ಹೋಗ್ತಕ್ಕಂಥವ್ರು ಯಾರು ಚಾಮುಂಡಿ ವೈಭವವನ್ನು ನೋಡಬೇಕು ಅಂದರೆ ಅಮ್ಮನವ್ರ ದರ್ಶನವನ್ನು ಪಡೆದು ಬರಬೇಕು. ಅಕಸ್ಮಾತ್ ಮೈಸೂರು ಚಾಮುಂಡೇಶ್ವರಿ ವೈಭವವನ್ನು ನೀವು ನೋಡೋಕ್ಕೆ ದಸರಾ ಮೇಲೆ ಮೆರವಣಿಗೆ ಆಗದೇ ಇದ್ದರೆ ನೆಕ್ಸ್ಟ್ ಏನು ಮಾಡ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು, ಅವತ್ತೇ ಮಾಡಬೇಕು. ಅಕಸ್ಮಾತ್ ಅಲ್ಲೂ ಆಗದೆ ಇದ್ದರೆ ನಂಜನಗೂಡಿಗೆ ಹೋದಾಗ 10.5 ಅಡಿ ವಿಗ್ರಹ ಚಾಮುಂಡೇಶ್ವರಿ 10 ಕೈ ಸಮೇತ ದೊಡ್ಡ ವಿಗ್ರಹ ಕಪಿಲಾ ತೀರ್ಥದಲ್ಲಿದೆ, ಅವಳನ್ನಾದರೂ ದರ್ಶನ ಮಾಡ್ಕೊಂಬನ್ನಿ, ಅವತ್ತು ವಿಶೇಷತೆ. ಸೊ ಅವಳು ನಮಸ್ಕಾರ ಮಾಡ್ಕೊಂಬಂದರೆ ಈ ಪದ್ಧತಿಯಲ್ಲಿ ಏನಾದರೂ ಮಾಡಿದ್ರೆ ನೀನು ಹೇಳಿದಾಗ ಮೈಸೂರು ದಸರಾದ ವೈಭವನ ನೀವು ಆಚರಣೆಗೆ ಆಡೋದಾಗತ್ತೆ, ಪಾಲ್ಗೊಂಡಂಗೆ ಆಗುತ್ತೆ. ಆ ಒಂದು ನಿಮಗೆ ಅನುಗ್ರಹ ನಿಮಗೂ ಸಿಗುತ್ತೆ. ಸರಿ ಗುರುಗಳೇ, ಇನ್ನು ನೀವು ಈಗ ತಾನೇ ಹೇಳ್ತಾ ಇದ್ರಿ ಬಿಳಿ ಸಾಸಿವೆ ಚೆಲ್ತಾರೆ ಅಂತ. ಯಾವ ಕಾರಣಕ್ಕೆ ಚೆಲ್ತಾರೆ? ಇದರ ಜೊತೆಗೆ ವೃಕ್ಷದ ಪೂಜೆಯನ್ನು ಈ ಸಂದರ್ಭದಲ್ಲಿ ಯಾಕೆ ಮಾಡಬೇಕಾಗತ್ತೆ? ವೃಕ್ಷ ಪೂಜೆ ಅಂತಲ್ಲ, ಏನಿರುತ್ತೆ, ಬಿಳಿ ಸಾಸಿವೆ ಅನ್ನೋದು ಮಹಾಲಕ್ಷ್ಮಿ ಅಂತ. ಅಲ್ಲಿ ಅವರು ಸ್ಫಟಿಕಲಿಂಗ ಇಟ್ಕೊಂಬಂದಿರ್ತಾರೆ, ಅಮ್ಮನವ್ರ ಮುಂದೆ ಸ್ಫಟಿಕಲಿಂಗ ಒಂದು ಡಬ್ಬಿಲಿ ಇಟ್ಕೊಂಬಂದಿರ್ತಾರೆ, ಅದ್ರ ತುಂಬ ಬಿಳಿ ಸಾಸಿವೆ ಇರುತ್ತೆ. ಈ ಜನಗಳಿಗೆ ಇಷ್ಟು ಜನಕ್ಕೆ ಆಚರಣೆ ಮಾಡ್ಕೊಂಡಾದಾಗ ಇವ್ರಿಗೆ ಇಷ್ಟು ಜನಕ್ಕೆ ಆ ಬಿಳಿ ಎಲ್ರಿಗೂ ಆ ಅನುಗ್ರಹ ಆಗಲಿ. ಈಗ ಕೆಲವರು ದೇವಸ್ಥಾನ ಕುಂಭಾಭಿಷೇಕ ಮಾಡಿದಾಗ ನೀರನ್ನು ಗಂಗೆನೆಲ್ಲ ಚೆಲ್ತಾರೆ, ಆ ಕುಂಭದ ಫಲ ನಿಮಗೆ ಸಿಗಲಿ ಅಂತ. ಹಾಗೆ ಬಿಳಿ ಸಾಸಿವೆಯನ್ನು ಕೊಟ್ಟಾಗ ಕೆಲವರು ಅರ್ಚಕರ ಹತ್ರ ಹೋಗಿ ಇಸ್ಕೋಬೇಕು. ಬಿಳಿ ಸಾಸಿವೆ ಆ ಡಬ್ಬಿ ತುಂಬ ತುಂಬ್ಕೊಂಡಿರ್ತಾರೆ, ಕೆಲವ್ರಿಗೆ ಗೊತ್ತಿಲ್ಲ. ಈಗ ಟಿ ವಿ ಮಾಧ್ಯಮ ಮುಖಾಂತರ ಯಾರೋ ಹೇಳಿದ್ದಾರೆ ಸೀಕ್ರೆಟ್ ಅಂದರೆ ನಾನು ಒಬ್ಬನೇ ಹೇಳಿರೋದು. ಸೊ ಅದರಿಂದ ಆ ವಿಶೇಷ ಕೆಲವರೆಲ್ಲ ಹೋಗ್ಬಿಟ್ಟು ಆಮೇಲೆ ಟಿ ವಿ ನೋಡ್ಕೊಂಡು ಇವತ್ತು ಹೋಗ್ಬಿಟ್ಟು ನಾಳೆ ಗುರುಗಳೇ ಅದೆಲ್ಲ ದಯವಿಟ್ಟು ಕೊಡಿ ಅಂತ ಅಲ್ಲೆಲ್ಲ ಅರ್ಚಕರನ್ನ ಕೇಳ್ಕೊಂಬಿಟ್ಟಿರ. ಅಲ್ಲಿ ಅಕಸ್ಮಾತ್ ಇದ್ದರೆ ಖಂಡಿತ ಕೊಡ್ತಾರೆ. ದೂರದಲ್ಲಿ ಹೋದಾಗ ಹತ್ತಿರಕ್ಕೆ ಹೋದಾಗ ಆ ಸಾಸಿವೆ ಅಟ್ಲೀಸ್ಟ್ ಒಂದು 2 ಸಿಕ್ಕಿದ್ರು ಕಾಳು ನಿಮಗೆ ಎಷ್ಟೋ ಜನ್ಮದ ಪುಣ್ಯ. ಅಕಸ್ಮಾತ್ ಇಲ್ಲದೇ ಇದ್ದ ಪಕ್ಷದಲ್ಲೂ ನೀವು ಆ ದೇವ್ರ ದರ್ಶನ ಮಾಡಿದಾಗ ಆ ಪೆಟ್ಟಿಗೆಯಲ್ಲಿ ಹಾಗೆ ಇರುತ್ತೆ. ಕೆಲವ್ರಿಗೆ ಆ ಅರ್ಚಕರು ಎತ್ತಿಟ್ಕೊಂಡಿರ್ತಾರೆ, ಆಮೇಲೆ ಕೊಡ್ತಾರೆ. ಹಾಗೆ ಕೊಟ್ಟಾಗ ಭತ್ತದರಳು ಮತ್ತು ಬಿಳಿ ಸಾಸಿವೆ ಇದನ್ನೇನು ಮಾಡ್ತಾರೆ, ಇಷ್ಟು ಜನಕ್ಕೆ ಹಾಕೋಕ್ಕಾಗಲ್ಲ. ಸೊ ಒಂದೇ ಸಲ ಚಿಮ್ಮಿ ಆಶೀರ್ವಾದ ಮಾಡಿ ಆ ವೈಭವವನ್ನು ಎಲ್ಲರೂ ಸಕಲ ಲೋಕವೆಲ್ಲ ಶುಭಯುಕ್ಷವಾಗಿರಲಿ, ನಾಡ ಹಬ್ಬ ಆಗಲಿ ಅಂತ. ಸೊ ಎಲ್ರಿಗೂ ಒಂದು ಹೆಮ್ಮೆ ಏನಂದರೆ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿದ್ದೀವಿ, ಕರ್ನಾಟಕದ ನಾಡ ಹಬ್ಬ ಅಂಥೇಳಿ ದಸರಾ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಜಗನ್ಮಾತೆ ಕೃಪಾಶೀರ್ವಾದ ಏನು ಅಂದರೆ ನಮ್ಮಲ್ಲಿ ಕರ್ನಾಟಕವನ್ನು ಆಳ್ತಾ ಇರತಕ್ಕಂಥ ಜಗನ್ಮೋಹಿನಿ ಗುರು ತತ್ವದಲ್ಲೇ ಕೂತಿರೋದ್ರಿಂದ ಇಡೀ ಜಗತ್ತಿನ ಎಲ್ಲರೂ ಬಾ ಅಂತ ಹೇಳ್ತಿರೋದು ಕರ್ನಾಟಕದವರೊಬ್ಬರೇ. ನಾವೇ ಯಾವುದೋ ಬೇರೆ ಸ್ಟೇಟಲ್ಲಿ ಕೂರಿಸ್ಕೊಂಡಂಗೆ ಆಗ್ಬಿಟ್ಟಿದ್ದೀವಿ, ಎಲ್ಲ ಬೇರೆಯವರೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮ ನಾಡಲ್ಲಿ ನಮ್ಮ ಹಬ್ಬ ಒಂದು ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಮಾಡೋದೇ ಮರ್ತು ಹೋಗಿದೆ. ಸೊ ಅಟ್ಲೀಸ್ಟ್ ಈ ವೈಭವವನ್ನು ನೋಡೋಕ್ಕೆ ಹೋಗ್ತಾರಲ್ಲ, ಭಾಳ ಸಂತೋಷ. ಬಟ್ ಏನಂದ್ರೆ ಹೋದಾಗ ದೂರದಲ್ಲಿ ಇರ್ತಕ್ಕಂಥ ಅವಕಾಶ ಮಾಡ್ಕೊಳ್ಳಿ, ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗಬೇಡಿ, ಆ ಥರದಲ್ಲಿ ತಳ್ಳೋದು ಗಿಳೋದು ಮಾಡಬೇಡಿ, ಸೌಮ್ಯವಾಗಿ ಹೋಗಿ ಬರೋದು ಕಲ್ತ್ಕೊಳ್ಳಿ. ಎಷ್ಟೇ ಚೆನ್ನಾಗಿದ್ರೂ ನೀವುಗಳು ಡ್ರೆಸ್ಸು ವೈಭವ ಏನು ಅಂದರೆ ಎಲ್ಲರೂ ಸೀರೆ ಉಟ್ಕೊಂಡೋಗಿ ಲಕ್ಷಣ ಆಗಿಲ್ಲ. ಹೆಣ್ಮಕ್ಳು ಚಿಕ್ಕ ಹೆಣ್ಣು ಮಕ್ಕಳು ಅಕಸ್ಮಾತ್ ಇದ್ರೆ ಲಂಗ ದಾವಣಿ ಹಾಕ್ಕೊಂಡೋಗಿ, ಅಟ್ಲೀಸ್ಟ್ ಆವತ್ತು ಹಾಕ್ಕೊಂಡೋಗಿ. ಆ ಕಿತ್ತೋದು ನೈಟಿ ಹಾಕ್ಕೊಂಡು, ಅದು ಯಾವುದೋ ಚೂಡಿದಾರ್ ಹಾಕ್ಕೊಂಡು, ನೆನ್ನೆ ಹಾಕ್ಕೊಂಡಿರೋ ಬಟ್ಟೆ ಹಾಕ್ಕೊಂಡು, ಅದು ಯಾವ್ಯಾವುದೋ ಲೆಗ್ಗಿನ್ನು ಹಾಕ್ಕೊಂಡು ಕುಕ್ಕಿಸ್ಕೊಂಡಿರ್ತೀರ. ಇಂಥದ್ದೆಲ್ಲ ಬಿಟ್ಟು ಬಿಸಾಕಿ ದೇವರ ಹತ್ರ ಅಟ್ಲೀಸ್ಟ್ ಸಂಸ್ಕಾರವಾಗಿರೋದು ಕಲ್ತ್ಕೊಂಡ್ರೆ ನಮ್ಮ ನಾಡ ಹಬ್ಬ ಆಚರಿಸ್ಕೊಳ್ಳೋ ಶಾಸ್ತ್ರ.
ಸರಿ ಗುರುಗಳೇ, ನಾಡ ಹಬ್ಬದ ಕುರಿತು ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ದಸರಾದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಭಾಳ ಸಂತೋಷ. ಎಲ್ಲ ವೀಕ್ಷಕ ಬಾಂಧವರಿಗೆ ಅಶ್ವವೇಗ ಮುಖಾಂತರ ತಮ್ಮೆಲ್ಲರೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಆಮೇಲೆ ಈ ನಾಡ ಹಬ್ಬದಲ್ಲಿ ಒಂದು ವಿಶೇಷ ಏನಂದರೆ ಶತಮಾನೋತ್ಸವನ ಆಚರಿಸ್ಕೊತಿದ್ದಾರೆ. RSS ಅವರು ಶತಮಾನೋತ್ಸವನ ಆಚರಿಸ್ಕೊತಿದ್ದಾರೆ, ಭಾಳ ವಿಶೇಷ. ಈ 1925ರಲ್ಲಿ RSS ಅವರು ಶುರು ಮಾಡ್ಕೊಂಡ್ರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಸ್ವಯಂ ಸೇವಕ ಸಂಘ ಅಂತ ಒಂದು ಟ್ಯೂಬ್ಲೈಟ್ ಹೊಟ್ಟೋದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳಿ ಅಂತ, ನಮ್ಮನ್ನು ನಾವೇ ಮಾಡ್ಕೊಳ್ಳಿ ಅಂತ, ಇನ್ನೊಬ್ರು ಮಾಡಿ ಅಂತಲ್ಲ. ಅದೆಲ್ಲ ಕಲ್ತ್ಕೊಳ್ಳೋದು ಏನಂದರೆ ಜನರಲ್ ನಾಲೆಡ್ಜು ಭಾಳ ಇಂಪಾರ್ಟೆಂಟ್. RSS ಈಸ್ ನಥಿಂಗ್ ಬಟ್ ಜನರಲ್ ನಾಲೆಡ್ಜ್. ಒಬ್ಬ ಮನುಷ್ಯ ಒಂದು ಟ್ಯೂಬ್ಲೈಟ್ ಕೆಟ್ಟೋಯ್ತು ಅಂದರೆ ನಾವೇ ಹಾಕ್ಕೋಬೇಕು. ಏನು ಮಾಡ್ತಾರೆ, ಒಂದು ಸುಮ್ಮನೆ ಸ್ಟಾರ್ಟ್ ಹೊರಟೋಗಿರುತ್ತೆ, ಎಲೆಕ್ಟ್ರಿಷಿಯನ್ ಕರಿಯೋ, ಅಲ್ಲೊಂದು ಬಲ್ಬ್ ಹೋಗಿರುತ್ತೆ, ಆ ಬಲ್ಬ್ ಹಾಕೋ, ಅವ್ನು ಯಾರನ್ನೋ ಕರಿಯೋ ಅಂತಾರೆ. ಅಂದರೆ ಆ ಸೋಂಬೇರ್ತನ ಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅನ್ನೋದು ಬಂದು. ಆಮೇಲೆ ಒಂದು ಲಾಠಿಯನ್ನು ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ಅವರೆಲ್ಲ ಒಂದು ಸ್ಕೂಲ್ ಮಕ್ಕಳ ಥರ ಚಡ್ಡಿನ ಹಾಕ್ಕೊಂಡಿದ್ದಾಗ ಅಂದರೆ ಆ್ಯಕ್ಟಿವ್ ಆಗಿರ್ತಕ್ಕಂಥ ಅವಕಾಶವನ್ನು RSSಯಿಂದ ಬಂತಕ್ಕಂಥ ಎಲ್ಲರೂ ಸ್ವಯಂ ಸೇವಕರು ಗುಡಿಸೋದ್ರಿಂದ ಎವ್ರಿಥಿಂಗ್ ಯು ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಂತ. ಸೊ ಇವತ್ತು ಸ್ವಯಂ ಸೇವಕ ಸಂಘದಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಭಾರತ ಅನುಗ್ರಹವನ್ನು ಇವತ್ತು ಉನ್ನತ ಸ್ಥಾನದಲ್ಲಿ RSSಯಿಂದನೇ ಬಂದು ಭಾಳ ಚೆನ್ನಾಗಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ನರೇಂದ್ರ ಮೋದಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗೋ ಅವರಿಗೆ ಇಷ್ಟು ವರ್ಷದ ಅನುಗ್ರಹದಿಂದ ತಾಯಿ ಜಗನ್ಮಾತೆ ಕೃಪಾಶೀರ್ವಾದ ಸದಾಕಾಲದಲ್ಲಿರಲಿ. ಯಾಕೆಂದರೆ ನಮ್ಮಲ್ಲಿ ಇನ್ನೊಂದೇನಾಗಿದೆ ಗೊತ್ತೇನಮ್ಮ, ಹುಟ್ಟುಹಬ್ಬ ಎಲ್ಲರೂ ಆಚರಿಸ್ಕೊತಾರೆ. ಮೋದಿಗೆ ಈಗ 75 ವಯಸ್ಸು ಆಗೋಯ್ತು. ನರೇಂದ್ರ ಮೋದಿ ಪುನರ್ಜನ್ಮ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವರು ಪುನರ್ಜನ್ಮ ಯೋಗಿಗಳು, ಬಹಳ ವಿಶೇಷವಾಗಿ ಅಘೋರ ತತ್ವವನ್ನು ಕಲ್ತಿದ್ದಾರೆ. ಆಮೇಲೆ ನಾವೆಲ್ಲ ಒಂದು ನವರಾತ್ರಿ ಮಾಡ್ತೀರಾ, ನೀವೆಲ್ಲ ಇವತ್ತು ಶರನ್ನವರಾತ್ರಿ ಮಾಡ್ತೀರಾ. ಅವರು ವಾರಾಹಿ ನವರಾತ್ರಿ ಮಾಡ್ತಾರೆ, ಲಲಿತಾ ನವರಾತ್ರಿ ಮಾಡ್ತಾರೆ, ಶರನ್ನವರಾತ್ರಿ ಮಾಡ್ತಾರೆ, ಭಾಳ ವಿಶೇಷವಾಗಿ ಸರಸ್ವತಿ ನವರಾತ್ರಿ ಅಂದರೆ ಪಂಚನವರಾತ್ರಿ ಅಂತಿದೆ ನಮ್ಮಲ್ಲಿ. ಸೊ ಒಂದೊಂದು ಮಾಸದಲ್ಲೂ ಬರ್ತಕ್ಕಂಥ ಒಂದು ವರ್ಷದಲ್ಲಿ 5 ನವರಾತ್ರಿಗಳನ್ನು ವಿದೇಶಕ್ಕೆ ಹೋದ್ರೂ ಬರೀ ನೀರಲ್ಲಿ ಫಲದಲ್ಲಿ ಅಷ್ಟೇ ಉಪವಾಸ ಮಾಡಿಕೊಂಡು ಮಾಡೋ ನಿಷ್ಠೆಯಾಗ ವ್ಯಕ್ತಿಗೆ ಒಂದು ಬ್ರಹ್ಮಚಾರ್ಯ ತತ್ವದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ನರೇಂದ್ರ ಮೋದಿಗೆ ಮದುವೆ ಆಗಿದೆ, ಈಗ ಆಂಜನೇಯನಿಗೂ 2 ಹೆಂಡತಿರು. ಆದರೂ ಹೆಂಡತಿನ ಭಾಳ ಚೆನ್ನಾಗಿ ಬೂಜಿಯಿಂದ ಏನು ಮಾಡಿದ್ದಾರೆ, ಆಂಜನೇಯ ಏನು ಮಾಡಿದ್ದಾರೆ, ಅಲ್ಲಿರ್ತಕ್ಕಂಥ 2 ಹೆಂಡ್ತಿನೂ ಸುವರ್ಚಲ ಅಂತ ಮೊದಲನೇ ಹೆಂಡ್ತಿ ಸೂರ್ಯನ ಮಗಳು, ಇನ್ನು ವಿಂಧ್ಯಾರಾಜನ ಪರ್ವತನ ಮಗಳು ವಿಂಧ್ಯಾವತಿ. 2 ಹೆಂಡ್ತಿರನ್ನು ಏನು ಮಾಡಿದ್ದೇನೆ, ನೀನು ಆಂಜನೇಯ ರಾಮಧ್ಯಾನದಲ್ಲಿ ಇರ್ಬೋದು, ಆಂಜನೇಯ ಮಾಡಿಬಿಟ್ಟು ಬ್ರಹ್ಮಚರ್ಯರನ್ನೇ ಪಾಲನೆ. ಹಾಗೆ ಇವರ ಹೆಂಡತಿನೂ ಮದುವೆ ಮಾಡ್ಕೊಂಡು ಬಾಲ್ಯದಲ್ಲೇ ಮದುವೆ ಆಗಿದ್ದರು ಸಹ ಇಬ್ಬರೂ ಸೇರದೇ ಇರತಕ್ಕಂಥ ಅವಕಾಶದಲ್ಲಿದ್ದರು. ಅವರು ಬ್ರಹ್ಮಚಾರಿತ್ವನ್ನೇ ಪಾಲಿಸ್ಕೊಂಡು ಇಡೀ ವಿಶ್ವವನ್ನು ಆಕರ್ಷಣೆ ಮಾಡಿರ್ತಕ್ಕಂಥವ್ರು. ಸೊ ಅವರು ಎಲ್ಲಿಂದ ಬಂದರು, ಸ್ವಯಂ ಸೇವಕರಾಗೆ ಬಂದಿರತಕ್ಕಂಥದ್ದು. ಸೊ ಆ ಒಂದು ಸ್ವಯಂ ಸೇವೆ ಅಂತ ಮಾಡಿಕೊಂಡು ಇವತ್ತು RSSಗೆ 100 ಶತಮಾನೋತ್ಸವನ ಆಚರಿಸ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರ ಅಪರೂಪದ ಅವತಾರ ಇದ್ದ ಹಾಗೆ ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಆ ವಿಲ್ ಪವರ್ನ ಇಟ್ಕೊಂಡು ಮುಂದೆ ನಡೀತಾರೆ, ಯಾವನೇನ ಅನ್ಕೊಳ್ಳಿ ಏನೇ ಮಾಡಿ. ಆಮೇಲೆ ನರೇಂದ್ರ ಮೋದಿನ ನೋಡಿಕೊಂಡ್ರೆ ನೀವೆಲ್ಲರೂ ಇವತ್ತು ಅವರಿಗೆ ಅಶ್ವವೇಗದ ಮುಖಾಂತರ ಆಗೋಗಿರೋ ಹುಟ್ಟುಹಬ್ಬಕ್ಕೆ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಅಂತ ಹೇಳೋಣ, ಸಂತೋಷ. ಆದರೆ ಆ ಮನುಷ್ಯನಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಅದೇ ರೀತಿ RSSಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ, ರಾಜಕೀಯಕ್ಕೆ ನೀವು ಸೇರಬೇಡಿ. ಸ್ವಯಂ ಸೇವಕರಾಗಿ ಸಂಘಗಳನ್ನು ಸಂಘಟನೆ ಮಾಡಿ ಎಲ್ಲ ಜಾತಿಯ ಧರ್ಮದನ್ನು ಭಾರತ ದೇಶನ ಸಂರಕ್ಷಣೆ ಮಾಡೋಕ್ಕೆ ನೀವು ದಂಡಾಯುಧ ಪಾಣಿಗಳ ಥರ ಒಂದು ಸೈನಿಕರ ಥರ ನಿಂತ್ಕೊಳ್ಳಿ ಅಂತ ಅವ್ರಿಗೂ ಹಾರೈಸ್ತಾ ಈ ಒಂದು ನವರಾತ್ರಿ ಪ್ರಯುಕ್ತ ನಿಮಗೆಲ್ಲರಿಗೂ ಶುಭ ಹಾರೈಸನ್ನು ಕೊಡುತ್ತಾ ನಿಮಗೆಲ್ಲರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮ 2 ಮಾತುಗಳನ್ನು ಮುಗಿಸೋಕ್ಕೆ ನಿಮಗೆಲ್ಲರಿಗೂ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಬಂತು, ಸನ್ಮಂಗಳಾನಿ ಬಂತು. ಸರಿ ಗುರುಗಳೇ, ಇದಾಗುತ್ತೆ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಜೈ ಗುರುದೇವ ದತ್ತ.